ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದ ಸಮ್ಮನಹಳ್ಳಿ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಉಚಿತ ಆರೋಗ್ಯ ಶಿಕ್ಷಣ, ಸನಾತನ ಆಧ್ಯಾತ್ಮಿಕ ಸತ್ಸಂಗ ಹಾಗೂ ತರಬೇತಿ ಕೇಂದ್ರಕ್ಕೆ ಸದ್ಗುರು ಮಾತಾ ಸುದೀಕ್ಷಾ ಜಿ ಮಹಾರಾಜ್ ರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಗಣ್ಯರಿಗೆ ಸನ್ಮಾನ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂತ ನಿರಂಕಾರಿ ಮಂಡಲ್ನ ಶ್ರೀಮತಿ ರಾಧಮ್ಮ ನಾಗರಾಜ ರೆಡ್ಡಿರವರು ವಹಿಸಿದರು. ಕಾರ್ಯಕ್ರಮದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಕಾಂತರಾಜ್, ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಶ್ರೀಮತಿ ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ, ಮುತ್ತನಾಲೂರು ಜಯರಾಮ್ ಸರ್ಜಾ, ಸಿಂಗೇನ ಗೌರೀಶ್, ರಾಣಿ ನಾಗರಾಜ್, ಗೋಪಸಂದ್ರ ಉಮೇಶ್, ಪರಿಸರ ಪ್ರೇಮಿಗಳಾದ ಪಟಾಪಟ್ ಸುರೇಶ್, ನಾಗರಾಜ ರೆಡ್ಡಿ, ಮುಖಂಡರಾದ ಗುಡ್ಡಹಟ್ಟಿ ರಾಮಸ್ವಾಮಿ, ಸತೀಶ್ ರೆಡ್ಡಿ, ಶಂಕರ್ ರೆಡ್ಡಿ, ಸುರೇಶ್ ರೆಡ್ಡಿ, ರಾಜಪ್ಪ ರೆಡ್ಡಿ, ಕೃಷ್ಣಾರೆಡ್ಡಿ, ಸಂತ ನಿರಂಕಾರಿ ಮಂಡಲ್ನ ಗಣೇಶ್, ಮನೋಹರ್ಷ, ಸುನಿಲ್ ಟಕ್ರೆ ಮತ್ತು ಮುತ್ತನಾಲೂರು ಗ್ರಾಮಸ್ಥರು ಭಾಗವಹಿಸಿದ್ರು. ಈ ಒಂದು ಬೆಳಕಿಗೆ ಬರಬೇಕಾದ್ರೆ ಗುರು ಕೃಪೆ, ನಿಮ್ಮೆಲ್ಲರ ಆಶೀರ್ವಾದ. ಆದರೆ ಮುತ್ತನಾಲೂರಿನ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಎಲ್ಲರೂ ದಾಸಿ ಹೇಳೋಕ್ಕೆ ತುಂಬಾ ನಮ್ಮ ಒಂದು ಈ ಮಿಷನ್ ಅಲ್ಲಿ ಶೇಷಾಯುಗ ಅಂತ ಹೇಳ್ತಾ ಇದ್ರು. ಆದ್ರೆ ದಾಸಿ ನೋಡಿರ್ಲಿಲ್ಲ ಶೇಷಾಯುಗ ಏನು ಅಂತ ಗೊತ್ತಿಲ್ಲ. ಆದ್ರೆ ಈಗ ಶೇಷಾಯುಗ ಏನಂತ ಈ ಒಂದು ಕಾರ್ಯಕ್ರಮದ ನಂತರ ಗೊತ್ತಾಯ್ತು. ಇದನ್ನೆಲ್ಲ ಯುಗ ಬದಲ ಹೇಗಾಗುತ್ತೆ ಅನ್ನೋದಕ್ಕೆ ಸದ್ಗುರು ಮಾತಾಜಿಯವರು ಇದನ್ನೆಲ್ಲ ನಮ್ಗೆ ಅರ್ಥಪಡಿಸ್ಕೊಟ್ಟಿದ್ದಾರೆ. ಸಂತಮಾತ್ಮರೇ, ತುಂಬಾ ತುಂಬಾ ಧನ್ಯವಾದಗಳು. ತೇಜಸ್ವಿನಿ ಆಗಿರ್ಬೋದು, ಜಯರಾಮ್ ಸರ್ಜಾ ಅವರಾಗಿರ್ಬೋದು, ಸುಜಾತ ಅವರೇ ಆಗಿರ್ಬೋದು, ಎಲ್ಲರಿಗೂ, ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಹೆಸರು ಏನು ಹೇಳಕ್ಕಾಗಲ್ಲ, ಎಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಸಹ ಆ ಸದ್ಗುರು ಮಾತಾಜಿ ನಿಮ್ಮ ಮಕ್ಕಳೇ ಅಲ್ಲ, ಎಲ್ಲ ನಿಮ್ಮ ಮನೆ ಬಂಧು ಎಲ್ಲರಿಗೂ ಸಹ ಬಂದು ಇಲ್ಲಿ ಏನು ಒಂದು ಕಾರ್ಯಕ್ರಮ ಅಲ್ಲ, ಒಂದು ಮನ ಧನದಿಂದ ಯಾರು ಮಾಡಿದೀರೋ, ಮನಸ್ಸಿಂದ ಯಾರು ಹೇಳಿದೀರೋ ಅವರೆಲ್ಲರ ಮನೆಯಲ್ಲೂ ಸಹ ಬೆಳಕಾಗ್ಲಿ. ಇನ್ನು ಈ ಊರಿನ ಎಲ್ಲರಿಗೂ ಸಹ ದಾಸಿ ಕೇಳ್ಕೊಂತ ಇರೋದು, ನಮ್ಮ ಹೆಸರು ಹೇಳಲಿಲ್ಲ, ನಮಗೆ ಯಾವುದು ಇಟ್ಕೊಡ್ಲಿಲ್ಲ ಅಂತ ಅನ್ಕೋಬೇಡಿ. ದಯವಿಟ್ಟು ಹೃದಯದಲ್ಲಿದ್ದೀರಾ ಎಲ್ಲರೂ ಸಹ. ನಿಮ್ಮೆಲ್ಲರಿಗೂ ಸಹ ದಾಸಿ ಯಾವಾಗಲೂ ದಾಸಿ ಹೃದಯ ಮಂದಿರದಲ್ಲಿ ನಿತ್ಯ ನಲಿದಾಡು ಅಂತ ಹೇಳ್ದಂಗೆ ದಾಸಿ ಯಾವಾಗಲೂ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಸಂತು ಮಾತ್ಮರಲ್ಲಿ ಇವತ್ತಿನ ದಿನ ಇಷ್ಟೆಲ್ಲ ಬೆಳಕಿಗೆ ಬರ್ಬೇಕಾದ್ರೆ ಗುರು ಕೃಪೆಯಿಂದ. ಆದರೆ ನಮ್ಮ ಜೋನಲ್ ಇನ್ಚಾರ್ಜ್ ರಾಜರಾಜಿಯವರು ಸಹ, ಪುಷ್ಪ ರಾಜರಾಜಿಯವರು ಸಹ ಬಂದಿದ್ದಾರೆ ಈ ಒಂದು ಇದಕ್ಕೆ. ಅವರ ಅಮ್ಮನೂ ಸಹ ಪಂಜಾಬಿಂದ ಅವರು ಸಹ ಬಂದಿದ್ದಾರೆ. ಸಂತು ಮಾತ್ಮರೆ ಬಿರಿಡಾ ಸಂತು ಮಾತ್ಮರೆ ಅವ್ರಿಗೂ ಎಲ್ಲ ಯಲಹಂಕದಿಂದ ತುಂಬಾ ಮಾತ್ಮರೆಲ್ಲ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಹೇಳಕ್ಕಾಗಲ್ಲ, ಸಂತು ಮಾತ್ಮರೆ ಒಬ್ಬೊಬ್ರದ್ದು ಹೆಸರು ಹೇಳಕ್ಕಾಗಲ್ಲ. ಎಲ್ಲ ಸಂತು ಮಾತ್ಮರಿಗೂ ಸಹ ದಾಸಿ ಕಡೆಯಿಂದ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತಾ ಇದ್ವಿ. ಸದ್ವಿಚಾರದಿಂದ, ಸದ್ಚಿಂತನೆಯಿಂದ, ಸನ್ನಡತೆಯಿಂದ ಸುಮಾರು 30 ವರ್ಷಗಳ ಕಾಲ ಈ ಒಂದು ಸಂಸ್ಥೆಯಲ್ಲಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಜಾಯಿನ್ ಆಗಿ ಈ ಸದ್ಭಾವದಲ್ಲಿ ನಡೆಯೋದಕ್ಕೆ ಸತ್ಕ್ರಿಯ ಆಚರಣೆಗಳನ್ನು ಮಾಡಿಕೊಂಡು ಬಂದಿರತಕ್ಕಂಥ ನಿಮ್ಮೆಲ್ಲರ ಸಹೃದಯಕ್ಕೆ ಶರಣೆಂದು ಮೊದಲನೇ ಬಾರಿಗೆ ಈ ಸತ್ಸಂಗಲ್ಲಿ ಭಾಗವಹಿಸಬೇಕಂತೇಳಿ ಅವಕಾಶ ಕೊಟ್ಟಂತಹ ಗೆಳೆಯ
ಜಯರಾಮ್ ಸರ್ಜ ಮತ್ತು ಗಣೇಶ್ ಅವರಿಗೆ ನಮಸ್ಕಾರ ಮಾಡ್ತಾ, ಮೊದಲನೇದಾಗಿ ನಮ್ಮ ನಿರ್ವಾಹಕರು ಗಣೇಶ ಕರೆಯುವಾಗೆ ಗುರೂಜಿ ಐ ಆಮ್ ನಾಟ್ ಗುರೂಜಿ. ಗುರೂಜಿ ಅನ್ನೋದು, ಗುರು ಅನ್ನೋದು ಒಂದು ಸ್ಥಿತಿ, ಪರ್ಸನ್ ಅಲ್ಲ. ಅದನ್ನು ಸಾಧನೆ ಮಾಡಬೇಕಾಗುತ್ತೆ. ಅದನ್ನು ಏನು ಅಂತ ಹೇಳಿ ಮೊದಲನೇ ಬಾರಿಗೆ ಸತ್ ಸಂಘ ಅಂದರೆ ಏನು ಅಂತ ಮಾತಾಡ್ಕೊಂಡು, ಬಹುಶಃ ಕುಳಿತಿರ್ತಕ್ಕಂಥ ಎಲ್ಲ ಮಾತೆಯರಿಗೆ ತಂಗಿಗೆ ಕನ್ನಡ ಬರುತ್ತೆ ಕೊಡ್ತೀನಿ. ಸಪೋಸ್ ಕನ್ನಡ ಬಂದರೆ ಸಂತೋಷ, ಯಾಕಂದರೆ ಕನ್ನಡ ಬಿಟ್ಟು ನಮ್ಗೆ ಬೇರೆ ಭಾಷೆ ಬರಲ್ಲ, ಅದು ಸಮಸ್ಯೆ. ನಾನು ರೇಟ್ನಲ್ಲಿ ಬರುತ್ತೆ ಅಂದರೆ ಸ್ವಲ್ಪ ಇಂಗ್ಲೀಷ್ ಮಾತಾಡಿದ್ರು ಅದು ಕನ್ನಡ ಥರನೇ ಇರುತ್ತೆ, ತೆಲುಗು ಮಾತಾಡಿದ್ರು ಕನ್ನಡ ಥರ ಇರುತ್ತೆ. ಹಾಗೆ ಸತ್ಸಂಗ ಏನು ಸತ್ ಅಂದರೆ ನಾವು ಪದಗಳಲ್ಲಿ ಕೇಳಿಬಿಟ್ಟಿದ್ದೀವಿ. ಏನಂದರೆ ಸಾಮಾನ್ಯ ರೂಢಿನಲ್ಲಿರೋದು ಎಲ್ಲರೂ ಒಂದು ಗ್ರೂಪ್ ಸೇರಿಕೊಂಡು ಸದುಭಾವದಿಂದ ಭಾವಪರಶರಾಗಿ ಗುರುಗಳನ್ನ ಅಥವಾ ದೈವತ್ವದ ಸ್ಥಿತಿಯನ್ನು ಸ್ಮರಣೆ ಮಾಡ್ತಾ ಭಜನೆ ಮಾಡಿ ಭಾವಪರಶತೆಗೆ ಒಳಪಟ್ಟು ಧನ್ಯತಾ ಭಾವದಿಂದ ಪ್ರಾರ್ಥಿಸೋದು ಸತ್ಸಂಗ ಅಂತ ತಿಳ್ಕೊಂಡಿದ್ದೀವಿ. ಅದು ಒಂದು ಆಯಾಮ, ಆದರೆ ಸ್ಥಿತಿ ಅಲ್ಲ. ಸತ್ ಅನ್ನೋದು ಒಂದು ಸ್ಥಿತಿ. ಅಂದರೆ ನಮಗೆ ಈ ಸ್ಪಿರಿಚುವಲ್ ವರ್ಡ್ಸ್ನ ಸೀರಿಯಸ್ ಮಾಡಿರೋದ್ರಿಂದ ನಾನು ಕಾಮನ್ ಆಗಿ ನಿಮ್ಗೆ ಅರ್ಥ ಆಗಂಗೆ ಒಂದು ಸ್ವಲ್ಪ ವಿವರಣೆ ಕೊಡೋಕ್ಕೆ ಇಷ್ಟಪಡ್ತೀನಿ. ನಮಗೆ ಸತ್ಯ ಅನ್ನೋದು ಯಾವುದು ಅಂತ ಗೊತ್ತಾಗೋಕೆ ಮುಂಚೆ ನಿಜ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಾಗಬೇಕು. ಅಂದರೆ ಟ್ರೂತ್ ಅನ್ನೋದು ಏನು ಅನ್ನೋದು ಗೊತ್ತಾಗೋಕೆ ಮುಂಚೆ ರಿಯಾಲಿಟಿ ಯಾವುದು ಅಥವಾ ಫೇಕ್ ಯಾವುದು ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಆಗಬೇಕು. ನೋಡಿ, ಈ ಬಿಲ್ಡಿಂಗ್ ಇದೆ, ನಾವೆಲ್ಲ ನಿಂತು ಮಾತಾಡ್ತಾ ಇದ್ದೀವಿ, ಈ ಮೈಕ್ ಮುಖಾಂತರ ನಿಮ್ಮ ಶ್ರವಣಕ್ಕೆ ಲಿಸನಿಂಗ್ಗೆ ಹೆಲ್ಪ್ ಆಗ್ತಾ ಇದೆ. ನಾನು ಈ ಟೇಬಲ್ನ ಟಚ್ ಮಾತಾಡ್ತಿದ್ದೀನಿ. ಇದೆಲ್ಲವನ್ನು ವಾಸ್ತವ, ರಿಯಾಲಿಟಿ, ಆದರೆ ಸತ್ಯ ಅಲ್ಲ. ಹೇಗೆ ಅಂತಂದ್ರೆ ರಿಯಾಲಿಟಿಯಲ್ಲಿ ನಾವು ಬದುಕಬಹುದು, ಜೀವಿಸಬಹುದು, ನಾವಿರೋರ್ಗೂ ಆಗ್ಬೋದು. ಈಗ 500 ವರ್ಷ ಆದ್ಮೇಲೆ ಈ ಬಿಲ್ಡಿಂಗ್ ಹೀಗೆ ಇರುತ್ತಾ, ಈ ಟೇಬಲ್ ಹಿಂಗೆ ಇರುತ್ತಾ, ನಾವಿರ್ತೀವ? 5000 ವರ್ಷಗಳಾದ್ರೂ ಹಿಂಗೆ ಇರ್ತೈತಾ? ಯಾವುದು ಇಂಟೆಂಪರವರಿಗೆ, ಅಶಾಶ್ವತತೆಗೆ ಒಳಪಡುತ್ತೋ ಅದು ವಾಸ್ತವವೇ ವಿನಃ ಸತ್ಯ ಅಲ್ಲ. ಸತ್ಯ ಅನ್ನೋದು ಒಂದು ಸ್ಥಿತಿ. ಅದು ಈ ಪಂಚಭೂತಗಳು ಯಾವುದಿದೆ, ಬೆಂಕಿ, ನೀರು, ಗಾಳಿ, ಭೂಮಿ, ಆಕಾಶ, ಈ ಪಂಚಭೂತಗಳು ಯಾವುದಿದೆ, ಈ ಪಂಚಭೂತಗಳಿಗೆ ಮೂಲ ಕಾರಣಿಯಾಗಿರ್ತಕ್ಕಂಥ ಒಂದು ಸ್ಥಿತಿ. ಆ ಯಾವ ಸ್ಥಿತಿ ಪ್ರಾಕೃತಿಕವಾಗಿ ಪ್ರಕೃತಿಯ ನೇಚರ್ಗೆ ತಕ್ಕಂತೆ ಈ ಪಂಚಭೂತಗಳ ಮೂಲಕ ನಮ್ಮನ್ನೆಲ್ಲರನ್ನೂ ಕೂಡ ನಡೆಸ್ತಾ ಇದೆಯೋ ಆ ಸ್ಥಿತಿಗೆ ಹುಟ್ಟೂ ಇಲ್ಲ, ಸಾವು ಇಲ್ಲ. ಈ ಹುಟ್ಟು ಸಾವು ಇಲ್ಲದ ಒಂದು ಸ್ಥಿತಿ ಸರ್ವಕಾಲಕ್ಕೂ ಪವಿತ್ರ, ಸರ್ವಕಾಲಕ್ಕೂ ಅವಿನಾಶಿ, ಸರ್ವಕಾಲಕ್ಕೂ ಚಿರಂತನ, ಸರ್ವಕಾಲಕ್ಕೂ ಶಾಶ್ವತತೆಯನ್ನ ಯಾವುದು ಪಡ್ಕೊಂಡಿದೆಯೋ ಆ ಒಂದು ಸ್ಥಿತಿಯನ್ನ ಸತ್ಯ ಅಂತ ಕರೆದಿದ್ದಾರೆ. ಅಂದ್ರೆ ಹಾಗಾದ್ರೆ ನಾನು ಇಷ್ಟು ದಿವಸ ಸತ್ಸಂಗಿ ಆಗಿಲ್ವಾ ಅಂದ್ರೆ, ನಾವು ಒಬ್ರು ಮನೆಯಲ್ಲಿದ್ರು, ಮಶಾಣದಲ್ಲಿದ್ರು, ಎಲ್ಲೇ ಇದ್ರು ಈ ಒಂದು ಸತ್ಯ ಅನ್ನೋ ಸ್ಥಿತಿಯನ್ನ ಅನೇಕ ಮಾರ್ಗಗಳಿದೆ ಅದನ್ನ ತಲುಪಲಿಕ್ಕೆ. ಈಗ ಒಂದು ಬೆಟ್ಟದ ಮೇಲೆ ಗುರು ನಿಂತಿರ್ತಾರೆ, ಆ ಬೆಟ್ಟದ ಮೇಲೆ ಬರೋಕೆ 100 ಮಾರ್ಗಗಳಿದೆ. ಹಂಗೆ ಈ ಆಧ್ಯಾತ್ಮದಲ್ಲಿ ಈ ಸತ್ಯದ ಈ ಹುಟ್ಟು ಸಾವು ರಹಿತ ಇರುವ ಸ್ಥಿತಿಗೆ ತಲುಪಲಿಕ್ಕೆ ಅನೇಕ ಮಾರ್ಗಗಳಿದೆ. ಅದನ್ನ ಯಾರು ಕಂಡುಹಿಡಿದಿದ್ದಾರೆ ಅಂದ್ರೆ ನಮ್ಮ ಸೀನಿಯರ್ಗಳು ಕಂಡುಹಿಡಿದ್ದಾರೆ. ಆ ಸೀನಿಯರ್ಗಳು ಯಾರು ಅಂತಂದ್ರೆ ಗುರು ಪರಂಪರೆಯಿಂದ ಬಂದವರು, ದಕ್ಷಿಣ ಮೂರ್ತಿಯಿಂದ ಬಂದವರು, ಈ ನಿರಾಕಾರ ಸ್ಥಿತಿನಲ್ಲಿ ಬಂದವರು, ಬುದ್ಧ, ಮಹಾವೀರ್, ಜೀಸಸ್, ಪೈಗಂಬರ್, ಲಾವೋತ್ಸೋ, ಬೋಧಿಧಮ್ಮ, ಕಶ್ಯಪ, ಮಗ್ಗಲನ, ಸಾರಿಪುಟ್ಟ, ಜಿಡ್ಡು ಕೃಷ್ಣಮೂರ್ತಿ, ರಮಣ ಮಹರ್ಷಿ, ರಾಮಕೃಷ್ಣ ಪರಮಹಂಸ, ಅನೇಕ
ಬಸವಾದಿ ಶರಣರು, ಹಿಂಗೆ ಅನೇಕ ಜನ ಈ ಸತ್ಯದ ಮಾರ್ಗದಲ್ಲಿ ತಮ್ಮ ಜೀವನವನ್ನ ಆ ಒಂದು ಸ್ಥಿತಿಗೆ ತಮ್ಮನ್ನ ಅರ್ಪಣೆ ಮಾಡಿಕೊಂಡು ಆ ಸ್ಥಿತಿಯನ್ನ ಹೊಂದಿ ಅನೇಕ ತನ್ನ ಅನುಯಾಯಿಗಳನ್ನ ತನ್ನನ್ನ ಯಾರು ಫಾಲೋ ಮಾಡಿದ್ದಾರೆ ಅಂಥವ್ರಿಗೆ ಆ ಮಾರ್ಗದಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ. ಹಂಗಾದ್ರೆ ಯಾವ್ಯಾವ ಮಾರ್ಗದಲ್ಲಿ ಇವರು ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಂದ್ರೆ, ಒಬ್ರು ಅವರ ನೇಚರ್ಗೆ ತಕ್ಕಂತೆ, ಪ್ರಕೃತಿಯ ಸ್ವಭಾವಗಳಿಗೆ ತಕ್ಕಂತೆ ಒಬ್ಬೊಬ್ರು ಬದುಕ್ತಾ ಇರ್ತಾರೆ. ಒಬ್ಬ ಕೆಲಸ ಮಾಡ್ಕೊಂಡೇ ಬರ್ತಾನೆ, ಅವನು ಕರ್ಮ ಮಾಡಿ. ಇನ್ನೊಬ್ಬ ನನಗೇನು ಗೊತ್ತಿಲ್ಲ, ನನಗೆ ಗುರು ಪಾದ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಆ ಒಂದು ಸ್ಥಿತಿನಲ್ಲಿ ಯಾರು ಬದುಕ್ತಾರೆ ಅದನ್ನು ಭಕ್ತಿ ಮಾಡಿ, ನಾನು ಅಖಂಡವಾಗಿ ಧ್ಯಾನ ಮಾಡ್ಕೊಂಡೆ ತಲುಪ್ತೀನಿ ಅಂದ್ರೆ ಅದನ್ನು ಜ್ಞಾನ ಮಾಡಿ, ಹೀಗೆ ಯಂತ್ರ ಮಾರ್ಗ, ಮಂತ್ರ ಮಾರ್ಗ, ತಂತ್ರ ಮಾರ್ಗ, ಯೋಗ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಕರ್ಮ ಮಾರ್ಗ, ಅನೇಕ ಮಾರ್ಗಗಳ ಮೂಲಕ ಆ ಒಂದು ಬೆಟ್ಟದ ತುತ್ತ ತುದಿಯಲ್ಲಿ ನಿಂತ ಗುರು ಒಬ್ಬೊಬ್ಬರನ್ನು ಅವರ ವಿದ್ಯ ಜಾಗದಲ್ಲೇ ಕರ್ಕೊಂಡು ಮುಮುಕ್ಷುಗಳು ಅಂತಾರೆ ಅವರು. ಅಂದ್ರೆ ಮೋಕ್ಷದ ಇಚ್ಛೆ ಉಳ್ಳವರನ್ನ ಆ ಸ್ಥಿತಿನಲ್ಲಿ ಇಟ್ಕೊಂಡು ಒಬ್ಬೊಬ್ಬರನ್ನೇ ಮೇಲೆ ಕರ್ಕೊಂಡು ತನ್ನ ಜೀವನ ಮುಕ್ತಿಗೆ, ತನ್ನ ನಿರ್ವಾಣ್ಗೆ ಆ ಒಂದು ಸ್ಥಿತಿಯನ್ನ ಮಹಾವೀರ್, ನಿರ್ವಾಣ ಅಂದ್ರೆ ಬುದ್ಧ ಶೂನ್ಯ. ಹಿಂದೂಗಳು ಬ್ರಹ್ಮ, ನಾರಾಯಣ, ಹರಿ ಅಂತ, ವೈಶೇಷಿಕರು ಆ ಸ್ಥಿತಿಯನ್ನ ಪರಶಿವ ಅಂತ ಕರೀತಾರೆ, ಲಿಂಗಾಯತರು ಅದನ್ನ ಲಿಂಗ ಅಂತ ಕರೀತಾರೆ. ಹಿಂಗೆ ಒಬ್ಬೊಬ್ಬರು ಪೈಗಂಬರು ಅಲ್ಲ ಅಂತ ಕರೆದ್ರೆ ಜೀಸಸ್ ಅದನ್ನ ಲವ್ ಅಂತ ಕರೀತಾರೆ. ಇಂಥ ನಿಮ್ಮ ಗುರು ಪರಂಪರೆ ಇದನ್ನ ನಿರಾಕೃಕಾರ ಅಂತ ಕರೀತಾರೆ. ಈ ಒಂದು ಸ್ಥಿತಿಯನ್ನ ತಲುಪಲಿಕ್ಕೆ ನಮಗೆ ಅನೇಕ ಮಾರ್ಗಗಳನ್ನ ಹಾಕೊಂಡ ಆ ಗುರು ಪರಂಪರೆಯನ್ನ ಸ್ಮರಣೆ ಮಾಡಿ, ಈ ಒಂದು ಸ್ಥಿತಿಯಿಂದ ಮಾತನಾಡಲಿಕ್ಕೆ ನನ್ನ ಗುರು, ನಾನು ಯಾರ ಶಿಷ್ಯನೋ ಅವ್ರ ಗುರು, ಆ ಗುರು ಭಗವಾನ್ ಓಶೋ ಗುರುದೇವ್ ವಿದ್ಯಾದರ್ಶಿ ಅವರನ್ನ ಸ್ಮರಣೆ ಮಾಡ್ತಾ ಎರಡು ಮಾತನ್ನ ನಿಮ್ಮ ಜೊತೆ ಹಂಚ್ಕೊಳ್ತೇನೆ. ಮೊದಲನೇದಾಗಿ ನಮಗೆ ಸತ್ಸಂಗ ಅಂದ್ರೆ ನಾವು ಮೌನದಿಂದ ದೇಹ, ಮನಸ್ಸು, ಭಾವ ಇವುಗಳನ್ನೆಲ್ಲ ಸ್ವಲ್ಪ ಶೂನ್ಯ ಮಾಡಿ ಅದಿರೋ ಜಾಗದಲ್ಲಿ ಇರಿಸಿ ಹೋದಾಗ ಒಂದು ಸೆಲ್ಫ್ ಕ್ರಿಯೇಟ್ ಆಗುತ್ತೆ, ಸ್ವಯಂ ಕ್ರಿಯೇಟ್ ಆಗುತ್ತೆ. ಆ ಸ್ವಯಂ ಅನ್ನು ನಾವು ಸ್ಪರ್ಶಿಸಿದಾಗ ಆ ಸ್ವಯಂ ಮಾರ್ಗದಿಂದ ಆಚೆ ಸತ್ಯ ಅನ್ನೋ ಒಂದು ಸ್ಥಿತಿ ಇದೆ. ಹಾಗಾದ್ರೆ ಈ ಸತ್ಯದ ಸ್ಥಿತಿಗೆ ತಲುಪಲಿಕ್ಕೆ ನಮಗಿರುವ ಸಮಸ್ಯೆ ಏನು ಅನ್ನೋದನ್ನ ಫಸ್ಟ್, ವಾಟ್ ಇಸ್ ಪ್ರಾಬ್ಲಮ್ ಅನ್ನೋದನ್ನ ಅರ್ಥ ಮಾಡ್ತಾರೆ. ಆ ಸತ್ಯದ ಸ್ಪರ್ಶಕ್ಕೆ ಹೋಗೋಕೆ ನಮಗೆ ಅಡಚಣೆ ಆಗಿರ್ತಕ್ಕಂಥದ್ದು ಭಗವಾನ್ ಪತಾಂಜಲಿ, ಕರ್ನಾಟಕ ರಾಮದೇವ್, ಭಗವಾನ್ ಪತಾಂಜಲಿ ಹೇಳಿದವರಿಗೆ ಅವಿದ್ಯ, ಅಸ್ಮಿತ, ರಾಗ, ದ್ವೇಷ, ಅಭಿನಿವೇಶ, ಈ ಪಂಚ ಕ್ಲೇಶಗಳು ಈ ಸಮಸ್ಯೆಗೆ ಕಂಡೋಯಕ್ಕೆ ನಮ್ಗೆ ಸಮಸ್ಯೆ ಮಾಡ್ತಾ ಇದೆ. ಅವಿದ್ಯ ಅಂದ್ರೆ ಏನು ಅಂದ್ರೆ ಎಜುಕೇಶನ್ ಇದೆ ಇರೋದಲ್ಲ, which is coming from outside is called knowledge, which is coming from inside is called ಜ್ಞಾನ. ಆ ಒಂದು ನೆಲೆಗಟ್ಟಿನಲ್ಲಿ ಅವಿದ್ಯ ಅಂದ್ರೆ ಪತಂಜಲಿಯವರ, ಭಗವಾನ್ ಪತಂಜಲಿಯವರ ಪ್ರಕಾರ ಅವಿದ್ಯೆ ಅಂದ್ರೆ ನಶ್ವರದಲ್ಲಿ ಶಾಶ್ವತತೆಯನ್ನ ಹುಡುಕುವಂಥದ್ದು. ಅಂದ್ರೆ ಇನ್ಪರ್ಮನೆಂಟ್ ಅಲ್ಲಿ ಪರ್ಮನೆನ್ಸಿಯನ್ನ ಹುಡುಕುವಂತ ಒಂದು ಸ್ಥಿತಿಯನ್ನ ಅವಿದ್ಯ ಅಂತ ಕರೀತಾರೆ. ಸರಳವಾಗಿ ರಾಗ ಅಂದ್ರೆ ನಂಗೆ ಹಿಂಗಿರ್ಬೇಕು, ಹಿಂಗಾಗ್ಬಾರ್ದು, ನಂಗೆ ಹಿಂಗಬೇಕು, ಹಿಂಗ್ ನಡಿಬೇಕು, ಹಿಂಗ್ ನಡೆದ್ರೆ ನಾನು ಕಂಫರ್ಟಬಲ್, ಇಲ್ಲ ಅಂದ್ರೆ ಇಲ್ಲ, ಇಲ್ಲಾಂದ್ರೆ ನಾನು ಡಿಸ್ಟರ್ಬ್ ಆಗ್ತೀನಿ, ಹಿಂಗಾಗ್ಬೇಕು, ಹಂಗಾಗ್ಬೇಕು ಅನ್ನೋದು ರಾಗ ಬೇಕು. ದ್ವೇಷ ಅಂದ್ರೆ ದಿಸ್ ಇಸ್ ನಾಟ್ ಗುಡ್, ಐ ಆಮ್ ರೈಟ್, ಯು ಆರ್ ರಾಂಗ್. ಒಬ್ರು ದುಡ್ಡಿದ್ದೆ ಹೋಗಿ ದುಡ್ಡು ಮಾಡ್ತಾ ಇರ್ತಾರೆ, ತಪ್ಪಿಲ್ಲ ಮಾಡ್ಕೊಳ್ಳಿ. ಇನ್ನು ಕೆಲವರು ಅಧಿಕಾರ ಇಟ್ಕೊಂಡಿರ್ತಾರೆ, ಅದರಲ್ಲಿ ಸಿಕ್ಕುತ್ತೆ ಅಂತ. ಇನ್ನು ಕೆಲವರು ಬಾಡಿ ಬೆಳೆಸಿ ಚಿಕ್ಕ ಮಾಡಿ ಇದು ಮಾಡಿ 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 ಅನ್ನನೇ ಎನರ್ಜಿ ಕೊಟ್ಬಿಟ್ಟಿರ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದನ್ನ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಆದರೆ ಯಾರು ಸತ್ಸಂಗದಲ್ಲಿ ಭಾಗಿಯಾದವರು ಯಾವುದೂ ಶಾಶ್ವತ ಅಲ್ಲ. ನಿಜವಾದ ಶಾಶ್ವತ ಈ ದೇಹನೂ ಅಲ್ಲ ಎಂತಕ್ಕಂಥ ಅರಿವು ಬರುತ್ತೋ ಅಂತಹ ಮಾರ್ಗದಲ್ಲಿ ಅಂತಹ ವ್ಯಕ್ತಿತ್ವಗಳನ್ನ ಮುಮುಕ್ಷುಗಳು, ಮೋಕ್ಷದ ಇಚ್ಛೆ ಉಳ್ಳವರು, ಆ ಹಾದಿಯಲ್ಲಿ ಸಾಕ್ತಕ್ಕಂಥ ಆಧ್ಯಾತ್ಮಿಕ ಸಾಧುಗಳು ಎಂಬತಕ್ಕಂಥಕ್ಕೆ ಅವರನ್ನ ಗುರುತಿಸ್ತಾರೆ. ಈ ನೆಲೆಗಟ್ಟಿನಲ್ಲಿ ನಮಗೆ ಸತ್ಸಂಗ
ಸ್ಪರ್ಶ ಮಾಡಬೇಕು ಅಂದಾಗ ನಮಗೆ ಕೆಲವು ವಿಚಾರಗಳಲ್ಲಿ ನಾವು ಅಂತರ್ಮುಖವಾಗಿ ಜರ್ನಿಯನ್ನು ಮಾಡಬೇಕು. ಸತ್ಸಂಗಕ್ಕೆ ಸ್ಪರ್ಶ ಆಗೋಕ್ಕೆ ಮುಂಚೆ ನಮ್ಮೊಳಗೆ ಸತ್ಕ್ರಿಯ ಆಚರಣೆ ಇರಬೇಕು. ಸತ್ಯಕ್ಕೆ ಹತ್ರವಾದಂಥ ಆಕ್ಷನ್ ಕ್ರಿಯೆ ನಮ್ಮ ಕಾಯ ವಾಚ ಮನಸ್ಸಲ್ಲಿ ಬರಬೇಕು. ಸತ್ಕ್ರಿಯ ಆಚರಣೆ ಮುಂಚೆ ನಮಗೆ ಸನ್ನೆಡತೆ ಬರಬೇಕು, ಅಂದ್ರೆ ಅಟ್ಲೀಸ್ಟ್ ಗುಡ್ ಬಿಹೇವಿಯರ್ ಇರಬೇಕು. ಸನ್ನೆಡತೆ ಮುಂಚೆ ಆ ಸನ್ನೆಡತೆಗೆ ಆಕ್ಷನ್ಗೆ ಬರೋಕ್ ಮುಂಚೆ ಸತ್ ಚಿಂತನೆ ಇರಬೇಕು. ಸತ್ ಚಿಂತನೆ ಎಲ್ಲಿಂದ ಬರ್ತಂದ್ರೆ ಸತ್ ವಿಚಾರವಾಗಿ ಬರುತ್ತೆ. ಅಂದ್ರೆ ನಮ್ಮ ಜೀವನದಲ್ಲಿ ಇದೆಲ್ಲ ಬೆಳೆಸ್ಬೇಕು ಅಂದ್ರೆ ಒಬ್ಬ ಗುರು ನಮ್ಮ ಜೀವನದಲ್ಲಿ ಬೆಳೆಸ್ಬೇಕು. ನಾನು ಬುದ್ಧನ ಅನುಯಾಯಿ, ಬಸವಣ್ಣನ ಅನುಯಾಯಿ, ಇನ್ಯಾರು ಹೇಳ್ತಾರೆ ಅಂಬೇಡ್ಕರ್ ಅನುಯಾಯಿ ಅಥವಾ ನಿರಂಕಾರಿ ಅನುಯಾಯಿ, ನಾವೆಲ್ಲರಿಗೂ ಅನುಯಾಯಿ ಆಗ್ಬೇಕು. ಹಂಗಾದ್ರೆ ನಾವು ಯಾರು ಶಿಷ್ಯರು? ಭಗವಾನ್ ಬುದ್ಧ ಬಂದಿದ್ರ ಕೈ ಹಿಡ್ಕೊಂಡು ಹಿಂಗ್ ಧ್ಯಾನ ಮಾಡೋ, ಕಣ್ಣು ಮುಚ್ಚೋ, ವಾಪಸ್ಸೋ, ಉಸಿರು ಮೇಲೆ ಹೇಳ್ಬೇಕಾದ್ರೆ ಇಲ್ಲ. ನಾವು ಅನುಯಾಯಿ. ಆ ಪರಂಪರೆಯಿಂದ ಬಂದು ನನ್ನ ಜೀವನದಲ್ಲಿ ಯಾವ ಗುರು ಇದ್ದಾರೆ ನಮ್ಮ ಜೊತೆನಲ್ಲೇ ಸಹಜವಾಗಿ ಬದುಕೊಂಡು ಒಂದು ಮಾರ್ಗ ತೋರಿಸ್ತಾರೋ ಅವರು ನಮ್ಮ ಜೀವನದ ಗುರು. ಆ ಗುರುವನ್ನ ಈ ಜೀವನದಲ್ಲಿ ಸಿಗೋದು ಬಹಳ ದುರ್ಬಲ. ಸತ್ಸಂಗ ಇರ್ಬೋದು, ಸದ್ಗುರು ಇರ್ಬೋದು, ಇವೆಲ್ಲವೂ ಮಾನವ ಜನ್ಮಕ್ಕೆ ಅಪರೂಪದ ಘಟಿಸುವ ಘಟನೆಗಳು. ಇಂಥ ಮಹಾಮೌಲ್ಯಗಳನ್ನ ನಮ್ಮ ಜೀವನದಲ್ಲಿ ಬೆಳೆಸಿದಾಗ ಆ ಪಾಠನ ಹಿಡ್ಕೊಂಡು ಸಾಗುವಂತ ಒಂದು ಚಿಂತನೆ ಬಹಳ ಮುಖ್ಯ. ಯಾಕಂದ್ರೆ ನೀವು ಯಾವ ದೇವರನ್ನ ಡೈರೆಕ್ಟ್ ಆಗಿ ಟಚ್ ಮಾಡಕ್ಕಾಗಲ್ಲ. ನೋಡಿ, ಆ ಒಂದು ಬೋರ್ಡ್ ಹಾಕಿದ್ದಾರೆ, ಈ ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು. ಒಂದು ಮಡಿಕೆ ಮಾಡುವ ಮುಂಚೆ ಮಣ್ಣು ಮೊದಲು, ತೊಡಿಗೆ ಯಾಕೆ ಈ ರಿಂಗು ತೊಡಿಗೆ, ಈ ರಿಂಗ್ ಮಾಡಕ್ ಮುಂಚೆ ಒಂದೇ ಮೊದಲು ಚಿನ್ನನೇ ಆಗಿತ್ತು. ಹಂಗೆ ಶಿವಪಥ ಅರಿಯುವ ಮುನ್ನ ಪರಮಾತ್ಮನ ಆ ಸಾನ್ನಿಧ್ಯ, ಆ ಸತ್ ಚಿತ್ ಆನಂದ ಸ್ವರೂಪವನ್ನು ಪಡೆಯೋಕ್ ಮುಂಚೆ ಗುರುಪಥವೇ ಮೊದಲು. ಗುರುಪಥ ಅರಿಯುವ ಮುನ್ನ ಈ ರೀತಿ ಗುರು ನಿಜ ಗುರು ಹಿಡಿದು ನಾನು ಆಶೀರ್ವಾದ ಮಾಡ್ತೀನಿ, ನಾನು ಲೋಕ ಕಲ್ಯಾಣ ಮಾಡ್ತೀನಿ, ಅಲ್ಲೊಂದು ಅಷ್ಟೇ ಒಳ್ಳೇದು ಮಾಡ್ತೀನಿ, ಇಲ್ಲೊಂದು ಅಷ್ಟೇ ಮಾಡ್ತೀನಿ, ಇಂಥ ಸುಧಾರಣೆ ಮಾಡಿ ತಪ್ಪಿಲ್ಲ, ಇದು ಸುಧಾರಣವಾಗಿತ್ತು. ಆದ್ರೆ ಜೀವನ್ ಮುಕ್ತಿಗೆ ಬೇಕಾಗಿರೋದು ಅಂತರ್ಕ್ರಾಂತಿ ಉಳ್ಳ ಗುರುಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ನಮ್ಮ ಹೆಮ್ಮೆಯ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಕೇಂದ್ರ ಬಿಂದು ಆದಂಥ ಮುತ್ತನಲ್ಲೂರು ಗ್ರಾಮದಲ್ಲಿ ಒಂದು ಇತಿಹಾಸ ಪುಟಗಳಲ್ಲಿ ಸೇರಿಸುವಂತಹ ಒಂದು ಕಾರ್ಯಕ್ರಮವನ್ನ ಈ ದಿನ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುತ್ತನಲ್ಲೂರು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು, ನನ್ನ ಮಾರ್ಗದರ್ಶಕರು, ನನ್ನ ಹಿರಿಯ ಮುಖಂಡರಾದಂಥ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಅವರೇ ಮತ್ತು ಪ್ರಸ್ತುತ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ನಮ್ಮ ನಾಗರತ್ನಕ್ಕ ಅವರೇ, ಮತ್ತೆ ನನ್ನ ಆತ್ಮೀಯ ಮಿತ್ರ, ನನ್ನ ಒಡನಾಡಿ ಆದಂಥ ಜಯರಾಮ್ ಸರ್ಜಾ ಅವರೇ, ಮತ್ತೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಗುಡ್ಡಟ್ಟಿ ರಾಮಸ್ವಾಮಿ ಅವರೇ, ಈಗಷ್ಟೇ ಸತ್ಸಂಗದ ಬಗ್ಗೆ ಬಹಳ ವಿಚಾರವಾಗಿ ಮಾತಾಡಿದಂಥ ನನ್ನ ಆತ್ಮೀಯ ಸಹೋದರರಾದಂಥ ಸುರೇಶ್ ಅಣ್ಣವರೇ, ಈ ಒಂದು ಕಾರ್ಯಕ್ರಮ ತಡವಾಗಿ ಆಗಮಿಸಿದಂಥ ಸಹೋದರಿ ಉಪಾಧ್ಯಕ್ಷರಾದಂಥ ಪ್ರಸ್ತುತ ಸದಸ್ಯರಾದಂಥ ರಾಣಿ ನಾಗರಾಜ್ ಅವರೇ, ಈ ವೇದಿಕೆಯನ್ನ ಇಷ್ಟು ತುಂಬಾ ಅಚ್ಚುಕಟ್ಟಾಗಿ ಮಾಡಿದಂಥ ನನ್ನ ಸಹೋದರಿ ಸಮಾನಾದಂಥ ನನ್ನ ಅಕ್ಕ ಅವರಾದಂಥ ರಾಧಕ್ಕ ಅವರಿಗೆ ಮತ್ತು ಅವರೆಲ್ಲ ಜೊತೆಯಲ್ಲಿ ಇಷ್ಟು ದಿನ ಕೆಲಸ ಮಾಡ್ತಕ್ಕಂಥ ನನ್ನ ಎಲ್ಲ ಮಾತೆಯರಿಗೆ ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು ಹೇಳ್ತಾ, ಇವತ್ತು ಇದೊಂದು ನಿಜವಾದ ಒಂದು ಒಳ್ಳೆ ಆಧ್ಯಾತ್ಮಿಕದ ಜೀವನದ ಬಗ್ಗೆ ಬಹಳ ಒಂದು ಸುಂದರವಾದ ಕಾರ್ಯಕ್ರಮ. ಸತ್ಸಂಗದ ಬಗ್ಗೆ ಅನೇಕ ವಿಚಾರಗಳನ್ನ ನಮ್ಮ ಸುರೇಶ್ ಅಣ್ಣವ್ರು ಹೇಳಿದ್ರು. ನಾನು ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಒಂದು ಗುರು ಇರಬೇಕು, ಒಂದು ಗುರಿ ಇರಬೇಕು. ಗುರು ಮತ್ತೆ ಗುರಿ ಇದ್ರೆ ಮನುಷ್ಯ ಬದುಕಲಿಕ್ಕೆ ಬಹಳಷ್ಟು ನಮಗೆ ಅದೊಂದು ಸಾಧನೆ ಅಂತಾನೆ ಹೇಳ್ಬೋದು. ಇವತ್ತು ಮನುಷ್ಯ ಅನೇಕ ಜಂಜಾಟದಲ್ಲಿ ಇರ್ತಾರೆ. ಎಲ್ಲ ನನ್ನ ತಾಯಂದಿರು ಮತ್ತೆ ನನ್ನ ಮಾತೆಯರು ಸಂಸಾರದ ಒಂದು ಜವಾಬ್ದಾರಿಯನ್ನು ತಗೊಂಡು ಆ ಸಂಸಾರದಲ್ಲಿ ಅಳುವು ಏಳು ಬೀಳುಗಳನ್ನ ಹೇಳ್ತಾ ಅನೇಕ ಕಷ್ಟ ಕಾರ್ಪಣ್ಯಗಳನ್ನ ನೋಡ್ಕೊಂಡ್ ಬರ್ತಾ ಇದ್ದೀರ. ಆದರೆ ಮನುಷ್ಯ ಭಕ್ತಿ ಮಾರ್ಗದಲ್ಲಿ ಹೋಗ್ಬೇಕು. ಆ ಭಕ್ತಿ ಏನಂತ ಹೇಳಿದ್ರೆ ದೇವ್ರಿಗೆ ಪೂಜೆ ಮಾಡ್ಬಿಟ್ರೆ ದೇವ್ರು ಎದ್ದು ಬಂದು ನಮ್ಗೆ ಏನು ಆಶೀರ್ವಾದ ಮಾಡಲ್ಲ. ಭಕ್ತಿ ಎಲ್ಲಿಯಪ್ಪ ಇದೆ ಅಂತ ಹೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಅಜ್ಞಾನವನ್ನ ತೊಲಗಿಸಿ ಜ್ಞಾನದ ಕಡೆಗೆ ಯಾರು ಹೋಗ್ತಾರೋ ಅದೇ ನಿಜವಾದ ಭಕ್ತಿ ಅಂತ ನಾನು ನಂಬಿದ್ದೀನಿ. ಹಾಗಾಗಿ ಇವತ್ತು ನನ್ನ ತಾಯಂದ್ರು ಇವತ್ತು ಈ ಒಂದು ಉದ್ಘಾಟನೆಯನ್ನ ನೀವು ಏನು ಮಾಡಿದ್ದೀರಾ, ಇಲ್ಲಿ ಜ್ಞಾನವನ್ನ ಪಡಿಬೇಕು, ಯೋಗವನ್ನ ಮಾಡಬೇಕು, ನಮ್ಮಲ್ಲಿ ಇರ್ತಕ್ಕಂಥ ಅನೇಕ ಕಶ್ಮಲಗಳನ್ನ ಹೋಗಲಾಡಿಸಿ ನಿಷ್ಕಲ್ಮಯವಾಗಿ ನಮ್ಮ ಜ್ಞಾನದ ಜ್ಯೋತಿಯಲ್ಲಿ ನಾವು ಮುಳುಗಬೇಕಂತ ಹೇಳಿದ್ರೆ ಮೊದಲಿಗೆ ಜ್ಞಾನವನ್ನ ಮಾಡಬೇಕು. ನಾವು ಸುಮಾರು ಜನ ಪಾಪ ಬಿಪಿಗಳು ಶುಗರ್ಗಳು ಬಂದು ಅನೇಕ ತಾಯಂದಿರು ಹಾಸ್ಪಿಟ್ಲ್ಗೆ ಹೋಗ್ತೀರಾ. ನೀವು ನಿಜವಾಗ್ಲೂ ನಾನು ಯಾಕಂತ ಹೇಳಿದ್ರೆ ಮೊನ್ನೆ ನನ್ನ ಆತ್ಮೀಯ ಸ್ನೇಹಿತರಾದಂಥ ಜಯರಾಮ್ ಸರ್ಜ್ ಅವರು ಒಂದು ಓಶೋ ಕ್ಯಾಂಪ್ ಕರ್ಕೊಂಡು ಹೋದ್ರು ಮೈಸೂರಲ್ಲಿ. ಓಶೋ ಕ್ಯಾಂಪಲ್ಲಿ ನಾವು 3 ದಿನ ಕ್ಯಾಂಪ್ ಹೋದಾಗ ಆ ಜ್ಞಾನ ಧ್ಯಾನ ಅನ್ನೋದನ್ನ ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಪಾಠ ಕಲಿಸ್ತು. ಆ ಒಂದು ನಿಟ್ಟಿನಲ್ಲಿ ಮನುಷ್ಯ ಮೊದಲಿಗೆ ಜ್ಞಾನ ಧ್ಯಾನವನ್ನ ರೂಢಿಸ್ಕೊಂಡ್ರೆ ನಮ್ಗೆ ನಿಜವಾದ ಒಂದು ಭಕ್ತಿ ಮಾರ್ಗ ತೋರಿಸುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಪರಿಪೂರ್ಣವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ನಾವು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿದ್ದೆ ಆದ್ರೆ ನಿಜವಾಗ್ಲೂ ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸು ಇಷ್ಟೇ ಇದ್ರೂ ಅದನ್ನ ಮನಸ್ಸನ್ನ ಒಂದು ಹತೋಟಿಯಲ್ಲಿಟ್ಟು ಜ್ಞಾನದ ಕಡೆಗೆ ನಾವು ಹೊರಟಿದೆ ಆದ್ರೆ ನಾವು ನಿಜವಾಗ್ಲೂ ಪುಣ್ಯವಂತರಂತಾನೆ ಭಾವಿಸ್ಬೇಕು. ಇವತ್ತು ಅನೇಕ ಕೆಲಸಗಳಲ್ಲಿ ಟೆನ್ಷನ್ ಅದೊಂದು ಮತ್ತೊಂದು ಎಲ್ಲದರಲ್ಲೂ ನಾವು ಇರ್ತೀವಿ. ಆದ್ರೆ 10 ನಿಮಿಷ 15 ನಿಮಿಷ ಕುತ್ಕೊಂಡು ಒಂದು ನಾವು ಧ್ಯಾನ ಮಾಡಿದ್ರೆ ಆದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮನಸ್ಸು ಬಹಳ ಶುದ್ಧಿ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಿಜವಾಗ್ಲೂ ನನಗೆ ಬಹಳ ಒಂಥರ ಬಹಳ ಆನಂದ ಆಗುತ್ತೆ. ಇದು ಪ್ರತಿ ಊರಲ್ಲಿ ಇರಬೇಕು, ಪ್ರತಿ ಗ್ರಾಮಗಳಲ್ಲಿ ಇಂತಹ ಒಂದು ಸತ್ಸಂಗವನ್ನ ಮಾಡಿದೆ ಆದರೆ ನಿಜವಾಗ್ಲೂ ಎಲ್ಲರೂ ನಾವು ಆರೋಗ್ಯವಾಗಿರ್ಬೋದು. ಮತ್ತೆ ನಾವು ಈ ಜ್ಞಾನ ಪಡೆದ್ರೆ ನಾವು ಇನ್ನೊಬ್ಬರಿಗೆ ತೊಂದರೆ ಕೊಡೋದಾಗ್ಲಿ, ಇನ್ನೊಬ್ಬರಿಗೆ ನಾವು ಕೆಡುಕನ್ನು ಬಯಸೋದಾಗ್ಲಿ ಅದು ಯಾವುದು ಬರಲ್ಲ. ಯಾರು ಧ್ಯಾನದ ಕಡೆಗೆ ಹೋಗ್ತೀವೋ ಆ ಧ್ಯಾನವನ್ನ ಮಾಡೋದಾದ್ರೆ ನಾವು ನಿಜವಾಗ್ಲೂ ಮನಸ್ಸಲ್ಲಿ ಬಹಳ ಉಲ್ಲಾಸಭರಿತವಾಗಿ ನಾವು ಜೀವನವನ್ನು ಸಾಗಿಸ್ಕೋಬಹುದಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಧ್ಯಾನ ಯಾರು ಇಲ್ಲಿ ಬರ್ತಿರೋ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಆ ಧ್ಯಾನ ಪಡೆದು ಇನ್ನೊಬ್ಬರಿಗೆ ಹೇಳಿ ಇನ್ನೊಬ್ಬರಿಗೆ ಒಂದು ಸ್ಫೂರ್ತಿ ಆಗ್ಬೇಕಂತೆ ಅದು ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಲ್ಲಿ ಬಂದಂತ ಎಲ್ಲ ನನ್ನ ಅಣ್ಣ ತಮ್ಮಂದರಿಗೆ ಮತ್ತೆ ನನ್ನ ತಾಯಂದ್ರಿಗೆ ಮಾತೆಂದ್ರಿಗೆ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ, ಶುಭ ಆಗ್ಲಿ, ಎಲ್ರಿಗೂ ಶ್ರೇಯಸ್ಸನ್ನ ಬಯಸೋಣ, ಎಲ್ರಿಗೂ ಒಳ್ಳೇದು ಬಯಸೋಣ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಶುಭಾಶಿನಿ. ನಮಸ್ಕಾರ. ಅನೇಕ ದೇವಸ್ಥಾನಗಳಿದೆ, ದೇವಾಲಯಗಳಿದೆ. ಮತ್ತೆ ಯಾಕಂದ್ರೆ ಇಡೀ ಇತಿಹಾಸ ಉಳ್ಳತಕ್ಕಂಥ ಒಂದು ಮುತ್ತಾದ ಗ್ರಾಮದಲ್ಲಿ ಈ ಒಂದು ರಾಧಕ್ ಅವರು ಸಂತ ನಿರಂಕಾರಿ ಮಂಡಳಿ ವತಿಯಿಂದ ಸುಮಾರು 30 ವರ್ಷಗಳಿಂದ ಅವರ ಮನೆಯಲ್ಲಿ ಸತ್ಸಂಗವನ್ನ ಮಾಡ್ಕೊಂಡು ಬಂದಿದ್ರು. ನಿರಂತರವಾಗಿ ಈ ಒಂದು ಗ್ರಾಮದಲ್ಲಿ ಅನೇಕ ಮಹಾನ್ ಪುರುಷರು, ಅನೇಕ ಮಹಾನ್ ನಾಯಕರು ಈ ಒಂದು ಗ್ರಾಮದಿಂದ ಇವತ್ತು ಹೊರಗಡೆ ಹೋಗಿ ಒಳ್ಳೆ ಹೆಸರುಗಳನ್ನ ಪಡೆದು ಒಂದು ಖ್ಯಾತಿ ಇರತಕ್ಕಂಥ ನಮ್ಮ ಕರ್ನಾಟಕದಲ್ಲಿ
ಈಗ ಅನೇಕ ಶೋಧ ಶ್ರೀನಿವಾಸ್ ಆಗಿರ್ಬೋದು, ಮತ್ತೆ ವಾರ್ತಾಭಾರತಿ ಇಲಾಖೆಯಲ್ಲಿ ಸುತ್ತಗುಣದ ಸ್ವಾಮಿ ಅವರಿದ್ದಾರೆ, ಸುತ್ತಗುಣದ ಅವರಿದ್ದಾರೆ. ಮತ್ತೆ ಇಡೀ ಕರ್ನಾಟಕದಲ್ಲಿ ಲೋಕ ಉಪಯೋಗ ಇಲಾಖೆಯಲ್ಲಿ ನಮ್ಮ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮಂಡಳಿಯ ಒಂದು ಅರ್ಚಕರು, ಅವರು ಕೂಡ ಒಂದು ಇಡೀ ಕನ್ನಡದಲ್ಲಿ ಒಂದು ಖ್ಯಾತಿಯನ್ನು ಪಡೆದಿದ್ದಾರೆ. ಅದೇ ರೀತಿ ಬಸಪ್ಪ ರೆಡ್ಡಿ ಅವರು ಕೂಡ, ಯಾಕಂದ್ರೆ ಅವನ್ನೆಲ್ಲ ಇವತ್ತು ನಾವು ನೆನೆಸ್ಕೊಬೇಕು. ಈ ಮುತ್ತಾಲ್ ಗ್ರಾಮದಿಂದ ಇವತ್ತು ಕರ್ನಾಟಕದಲ್ಲಿ ಅವರು ಒಂದು ಒಳ್ಳೆಯ ಒಂದು ಹೆಸರನ್ನ ಪಡೆದಿರ್ತಂಥವ್ರು. ಯಾಕಂದ್ರೆ ಇಡೀ ಕರ್ನಾಟಕದಲ್ಲಿ ಮುತ್ತಾಲೂರು ಅಂದ್ರೆ ಇವತ್ತು ಒಂದು ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕಿಂದ ಬಾಗಲಕೋಟೆ ಇದೆ ಅಂತ ಹೇಳ್ತಾರೆ. ಆ ಒಂದು ಹೆಸರು ಈ ಒಂದು ಮುತ್ತಾಲೂರು ಗ್ರಾಮ ಗಳಿಸಿದೆ. ಮತ್ತೆ ಇಡೀ ಕರ್ನಾಟಕದಲ್ಲಿ ಟಿಪ್ಪು ಸುಲ್ತಾನ್ ಅವರು ಈ ಮುತ್ತಾಲ್ ಗ್ರಾಮಕ್ಕೆ ಬಂದೋಗಿದ್ದಾರೆ, ಅವರ ಒಂದು ರಾಜರ ಒಂದು ಕಾಲಘಟ್ಟದಲ್ಲಿ. ಅದು ಒಂದು ಇತಿಹಾಸ ಇದೆ. ಇವತ್ತು ಆನೇಕಲ್ ತಾಲೂಕಿಗೆ 2ನೇ ಕೆರೆ ಹೊಂದಿರತಕ್ಕಂತ ಒಂದು ಮುತ್ತಾಲೂರು ಕೆರೆ. ಈ ರೀತಿ ಅನೇಕ ಹೋದ್ರೆ ನಮ್ಮ ಮುತ್ತಾಲೂರು ಚರಿತ್ರೆ ನಾವು ಅನೇಕ ವಿಷಯಗಳನ್ನ ಹೇಳ್ಬೇಕಾಗುತ್ತೆ. ಆದ್ರಿಂದ ಇವತ್ತು ಏನು ಸತ್ಯಸಂಘ ನಿರಾಂಕಾರಿ ಒಂದು ಮಂಡಳಿಯನ್ನ ಇವತ್ತು ಮುತ್ತಲ ಗ್ರಾಮದಲ್ಲಿ ಮಾಡಿರ್ತಕ್ಕಂಥದ್ದು, ಯಾರು ಕೂಡ ಈ ರೀತಿ ಮಾಡಬೇಕು, ಇಷ್ಟು ಜನ ಏನು ಧ್ಯಾನಾತ್ಮಕವಾಗಿ ಮಹಿಳೆಯರಾಗ್ಬೋದು, ಪುರುಷರಾಗ್ಬೋದು, ಮಕ್ಕಳಾಗ್ಬೋದು, ಅವರಿಗೆ ಯೋಗ ಮತ್ತು ಧ್ಯಾನದ ಬಗ್ಗೆ ಅರಿವನ್ನ ಮೂಡಿಸ್ಲಿಕ್ಕೆ ಎಷ್ಟೋ ಮಹಿಳೆಯರಿದ್ದಾರೆ ನಮ್ಮ ಗ್ರಾಮದಲ್ಲಿ. ಆದ್ರೆ ರಾಧಕ್ಕ ಅವರಿಗೆ ಯಾಕೆ ಅದು ಈ ಒಂದು ಧ್ಯಾನದ ಬಗ್ಗೆ ಅರಿವು ಬಂದಿದೆ, ಅವರು ಯಾಕೆ ಧ್ಯಾನದ ಬಗ್ಗೆ ಎಲ್ಲರೂ ಕೂಡ ಧ್ಯಾನದ ಮುಖಾಂತರ ಸತ್ಸಂಗ ಮಾಡಿ ಅವರೆಲ್ಲ ಕರ್ಕೊಂಡು ಹೋಗ್ತಾ ಇದಾರೆ ಅಂದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಅವ್ರಿಗೂ ಕೂಡ ಏನು ಭಗವಂತ ಬುದ್ಧ ಹೇಳ್ತಾರೆ ಎನ್ಲೈನ್ಮೆಂಟ್ ಅಂದ್ರೆ ಅವರಿಗೆ ಧ್ಯಾನದ ಬಗ್ಗೆ ಅರಿವು ಆಗಿದೆ ಅನ್ನೋ ಒಂದು ವಿಚಾರದಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ನಿಜವಾಗ್ಲೂ ಕೂಡ ಬಹಳ ನಮಗೆ ಖುಷಿ ಆಗುತ್ತೆ. 30 ವರ್ಷಗಳಿಂದ ಬಹಳ ಕಷ್ಟಪಟ್ಟು ಅವ್ರ ಮನೆಯಲ್ಲೇ ಸತ್ಸಂಗವನ್ನು ಮಾಡಿ ಇಡೀ ಸುತ್ತಮುತ್ತ ಇವತ್ತು 50 ಜನ ಇದ್ದವರು 100 ಜನ, 100ರಿಂದ ಇವತ್ತು 300 ಜನ, 500 ಜನ ಇವತ್ತು ಸೇರ್ತಾ ಇದ್ದಾರೆ. ಅಂದ್ರೆ ಈ ಸತ್ಸಂಗಕ್ಕೆ ಒಂದು ಸತ್ಸಂಗದ ಬಗ್ಗೆ ಎಲ್ಲರಿಗೂ ಕೂಡ ಈ ಒಂದು ಧ್ಯಾನಕ್ಕೆ ಹೋಗ್ಬೇಕು. ಎಲ್ಲರೂ ಆರೋಗ್ಯ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಈ ಸತ್ಸಂಗವನ್ನು ಪಡ್ಕೊಳ್ಬೇಕು ಒಂದು ದೃಷ್ಟಿಯಿಂದ ಮಾಡ್ತಾರೆ ಅಂದ್ರೆ ನಮಗೆ ಬಹಳ ಖುಷಿ ಆಯ್ತು. ಏನಿವತ್ತು ಇವತ್ತು ನಮ್ಮ ಭಗವತ್ ಬುದ್ಧ ಹುಟ್ಟಿದ ನಾಡಿದು. ಅಂತ ನಾಡಲ್ಲಿ ಇವತ್ತು ಎಷ್ಟೋ ನಮ್ಮ ಸುರೇಶ್ ಅವರು ಹೇಳಿದ್ರು, ಎಷ್ಟೋ ಮಹಾನ್ ನಾಯಕರು, ಎಷ್ಟೋ ಧ್ಯಾನಿಗಳು ಹುಟ್ಟಿದಂತ ಈ ಒಂದು ಪ್ರಪಂಚದಲ್ಲಿ ಈ ರೀತಿ ಒಂದು ಸತ್ಸಂಗಗಳು, ಈ ರೀತಿ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದೆ ಅಂದ್ರೆ ನಮಗೆ ನಿಜವಾಗ್ಲೂ ಕೂಡ ಒಂದು ರಾಧಕ್ಕ ಅವರಿಗೆ ನಾವು ಅಭಿನಂದನೆಗಳನ್ನ ಹೇಳಬೇಕಾಗುತ್ತೆ.
ಧನ್ಯವಾದಗಳು ಹೇಳ್ತಾ ಇದ್ದೀನಿ. ತುಂಬ ಸಹಕಾರ ಕೊಟ್ಟು ಇದನ್ನೆಲ್ಲನೂ ಮುಂದೆ ಇದೇ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ ಅನ್ನೋದು ಒಂದು ಬಿಟ್ಟರೆ ಬೇರೆ ಏನು ಉದ್ದೇಶ ಇಲ್ಲ. ಆ ಕಾರಣಕ್ಕೋಸ್ಕರ ಇದನ್ನೆಲ್ಲನೂ ಎಲ್ಲರೂ ನಿಂತು ಎಲ್ಲರ ಸಹಕಾರದಿಂದ ಇದು ಮಾಡೋ ಅಂಥ ಒಂದು ಅವಕಾಶ ಸಿಕ್ತು. ನಮ್ಮ ಹೇಳ್ಕೊಳ್ತಾ ಹೋದರೆ ತುಂಬ ಇದೆ. ಅದಕ್ಕೋಸ್ಕರ ಈ ಮಿಷಿನ್ ತುಂಬ ಪ್ರೀತಿಯ ಮಿಷಿನ್ನು. ಈ ಮಿಷಿನ್ನ ಎಲ್ಲರೂ ಉಳಿಸ್ಕೊಂಡು ಹೋಗೋಣ. ಹೆಗಲಿಗೆ ಹೆಗಲು ಕೊಟ್ಟು ನಮ್ಮ ಮಾತಾಜಿಯವರು ಹೇಳಿದ್ದಾರೆ, ನಮಗೆ ಹೆಗಲಿಗೆ ಹೆಗಲು ಕೊಟ್ಟು ನಡೆಸ್ಕೊಂಡು ಹೋಗುವಂಥ ಉದ್ದೇಶವನ್ನು ಇಟ್ಕೊಳ್ಳೋಣ. ಎಲ್ಲರೂ ಒಂದೇ ಮಾನವೀಯತೆಯಿಂದ ನಾವು ನಡ್ಕೋಬೇಕಾಗಿದೆ. ಮತ್ತು ಈ ಸತ್ಸಂಗದ ತುಂಬ ಉದ್ದೇಶ ಏನು ಅಂತಂದರೆ ಪ್ರೀತಿಯಿಂದ ನಾವೆಲ್ಲರನ್ನೂ ಗಳಿಸ್ತಾ ಈ ಪ್ರೀತಿಯ ಮಿಷನ್ನ ಮುಂದಕ್ಕೆ ಕರ್ಕೊಂಡೋಗೋದು ಹೋಗಬೇಕಾಗಿರುವಂಥದ್ದು ನಮ್ಮೆಲ್ಲರ ಉದ್ದೇಶ ಆಗಿದೆ. ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇದ್ದೀವಿ, ಇಲ್ಲಿನ ಈ ಗ್ರಾಮಸ್ಥರಲ್ಲಿ ಆಗಿರ್ಬೋದು, ಬಂದಿರುವಂಥರಲ್ಲೇ ಆಗಿರ್ಬೋದು, ಎಲ್ಲರಿಗೂ ಸಹ ಈ ಮಿಷನ್ನಲ್ಲಿ ಇಷ್ಟೊತ್ತು ಸುರೇಶ್ ಜಿಯವರು ಹೇಳ್ತಾ ಇದ್ರು, ಈ ಜ್ಞಾನಕ್ಕೆ ಈ ಜ್ಞಾನದ ಅರಿವು ನಮ್ಮ ಒಳಗಡೆ ಬರಬೇಕಾದ್ರೆ ತುಂಬ ಯೋಗದಾನ ಬೇಕು. ಯೋಗದಾನ ಬೇಕಾದರೆ ನಾವು ಪಡ್ಕೋಬೇಕಷ್ಟೇ. ನಮ್ಮಿಂದ ಏನು ಆಗ್ತಾ ಇದೆ ಅದನ್ನು ನಾವು ಬರೀ ನಿರಂಕಾರಿ ಅಂತನೂ ಅಲ್ಲ, ನಾವು ಭಕ್ತರು ಅಂತ ತೋರಿಸ್ಕೊಳ್ಳೋದಲ್ಲ. ನಮ್ಮ ಹಿಂದೆ ನಡೆ ನುಡಿಯಲ್ಲಿ ನಾವು ಇರಬೇಕಾಗುತ್ತೆ. ಆ ನಡೆ ನುಡಿನ ಹೇಗೆ ಗಳಿಸ್ಕೋಬೇಕು ಅಂತಂದರೆ ನೀವು ಏನು ಮಾಡ್ತಾ ಇದ್ರೆ ನೀನು ಮಾಡೋ ಇದ್ರ ಮೇಲೆ ಇರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಸಹ ಈ ಮಿಷಿನಿನ ಉದ್ದೇಶವನ್ನು ತಿಳ್ಕೊಂಡು ನಾವು ಬೇರೆ ಯಾವ ಉದ್ದೇಶದಿಂದ ಇಲ್ಲ, ಆರೋಗ್ಯ ಭಾಗ್ಯ ಮತ್ತು ಹೇಗೆ ಅಂತಂದರೆ ಯೋಗ, ಧ್ಯಾನ ಮತ್ತು ಎಲ್ಲ ರೀತಿಯಲ್ಲೂ ಸಹ ಇಲ್ಲಿ ಉಚಿತವಾಗಿರುತ್ತೆ. ನೀವು ಎಲ್ಲರೂ ಸಹ ಇದನ್ನು ಪಡ್ಕೊಂಡು ಆರೋಗ್ಯವಾಗಿರಬೇಕು ಅನ್ನೋದೇ ದಾಸಿ ಉದ್ದೇಶ. ಉಸಿರಿರೋ ತನಕ 24 ಅವರ್ ಅಂತ ಯಾಕೆ ಹೇಳಿದೆ ಅಂತ ಎಲ್ಲರೂ ಹೇಳ್ತಾರೆ. 24 ಅವರಲ್ಲೂ ಸಹ ಎಲ್ಲಿ ಕರೆದ್ರೆ ಅಲ್ಲಿಗೆ ನಾನು ಹೋಗುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾಕೆಂತಂದರೆ ಅಷ್ಟೇ ಆರೋಗ್ಯವಂತರಾಗಿದ್ದೀವಿ ನಾವೆಲ್ಲರೂ ಸಹ. ಅದಕ್ಕೋಸ್ಕರ ನೀವು ಸಹ ಎಲ್ಲರೂ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಈ ಒಂದು ಮುತ್ತನಲ್ಲೂರಿನಲ್ಲಿ ಈ ಒಂದು ಅವಕಾಶ ಇಲ್ಲಿ ಒಂದು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಎಲ್ಲರಿಗೂ ಸಹ ಅಂತ ಹೇಳ್ತಾ. ನಮಸ್ಕಾರ. ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿಯ ಮುತ್ತನೂರು ಕೇಂದ್ರ ಬಿಂದು ಆದಂಥ ಮುತ್ತನೂರಲ್ಲಿ ಭಾಳ ವರ್ಷಗಳಿಂದ ಮನೆಯಲ್ಲೇ ಮಾಡ್ಕೊಂಡು ಬರ್ತಾಯಿದ್ರು ಒಂದು ಸತ್ಸಂಗ ಕಾರ್ಯಕ್ರಮವನ್ನು ನಮ್ಮ ರಾಧಕ್ ಅವರ ನೇತೃತ್ವದಲ್ಲಿ ಅನೇಕ ಮಾತೆಯರು, ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ರು. ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮ್ಮ ರಾಧಕ್ ಅವರ ನೇತೃತ್ವದಲ್ಲಿ ಒಂದು ಸತ್ಸಂಗ ಧ್ಯಾನ ಮಂದಿರವನ್ನು ಮಾಡಿರೋದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಹೆಮ್ಮೆ ಅಂತ ಹೇಳ್ತಾ ಇದೆ. ಯಾಕಂದರೆ ಸತ್ಸಂಗ ಅನ್ನೋದು ಭಾಳ ಒಳ್ಳೆ ರೀತಿಯಲ್ಲಿ ಹೋಗುವಂಥ ಒಂದು ವ್ಯವಸ್ಥೆ ಇದು. ಯೋಗ, ಧ್ಯಾನ ಇವಿದೆಯಲ್ಲ, ಇವು ಭಾಳಷ್ಟು ಒಳ್ಳೆ ಮನುಷ್ಯನಿಗೆ ಒಂದು ನಿಷ್ಕಲ್ಮಶವಾಗಿ ಬೆಳೆಯುವಂಥ ಶಕ್ತಿ ಕೊಡುವಂಥ ಈ ಒಂದು ಏನಿದೆ ಈ ಸತ್ಸಂಗ ಒಳ್ಳೆಯದಾಗಲಿ. ಇಲ್ಲಿ ಬಂದಂಥ ಎಲ್ಲ ಮಹನೀಯರಿಗೆ, ಮಾತೆಯರಿಗೆ ಒಳ್ಳೆ ಆರೋಗ್ಯ ಕೊಡಲಿ. ನೋಡಿ, ಇಲ್ಲಿ ನೀವು ನೋಡಿರ್ಬೋದು, ಉಚಿತ ಆರೋಗ್ಯ ಶಿಕ್ಷಣ ಸನಾತನ ಆಧ್ಯಾತ್ಮಿಕ ಜೀವನದಲ್ಲಿ ನಡ್ಕೊಂಡಾಗಂಥ ಈ ಒಂದು ಕಾರ್ಯಕ್ರಮ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಇವತ್ತು ಏನು ಮುತ್ತನೂರಲ್ಲಿ ಇದೆ, ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾಲೂಕು ಮಟ್ಟದಲ್ಲಿ ಇನ್ನೂ ದೊಡ್ಡದಾಗಿ ಬೆಳೀಲಿ. ಇದು ಪ್ರತಿ ಗ್ರಾಮದಲ್ಲಿ ಇಂತಹ ಒಂದು ಕಾರ್ಯಕ್ರಮವನ್ನು ಆಗಲಿ ಅಂತ ನಾನು ಹೃದಯಪೂರ್ವಕವಾಗಿ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ದಿನಗಳಿಂದ ನನ್ನ ಆತ್ಮೀಯ ಸ್ನೇಹಿತರಾದಂಥ ಜಯರಾಮ್ ಸರ್ಜಾ ಮತ್ತು ವಿಶೇಷವಾಗಿ ನನ್ನ ಹೆಮ್ಮೆಯ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ನಮ್ಮ ತೇಜಸ್ವಿನಿ ಶ್ರೀನಿವಾಸ ರೆಡ್ಡಿ ಅವರು, ಈಗಿನಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ನಾಗರತ್ನಕ್ ಅವರು, ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು, ವಿಶೇಷವಾಗಿ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನ ಆತ್ಮೀಯ ಸಹೋದರರಾದಂಥ ನಮ್ಮ ಸುರೇಶ್ ಅಣ್ಣವರು, ನಮ್ಮ ಪಟಾಪಟ್ ಸುರೇಶ್ ಅಣ್ಣವರು ಸತ್ಸಂಗದ ಬಗ್ಗೆ ಭಾಳ ಅವರಿಗೆ ಕಾಳಜಿ ಇದೆ. ಅವರು ಸುಮಾರು ವರ್ಷಗಳಿಂದ ಯೋಗ ಧ್ಯಾನದಲ್ಲಿ ತಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ನಮಗೂ ಸಹ ಅವರು ಒಂದು ಪರಿವರ್ತನೆ ಕೂಡ ಮಾಡಿದ್ರು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಬಂದಂಥವ್ರಿಗೆ ಒಳ್ಳೆಯದಾಗಲಿ. ಇನ್ನೊಂದು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಚೆನ್ನಾಗಾಗಬೇಕಂದ್ರೆ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಸಹ ಎಲ್ರಿಗೂ ನೀವು ಬಂದಂಥ ಮಾಧ್ಯಮ ಮಿತ್ರರಿಗೂ ಸಹ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸಂದರ್ಭದಲ್ಲಿ ಒಳ್ಳೆಯದಾಗಲಿ. ಜೈ ಗುರುದೇವ್. ಈ ದಿನ ನಮ್ಮ ಮುತ್ತನೂರು ಗ್ರಾಮದಲ್ಲಿ ಸತ್ಸಂಗ ಅಂತ ಈ ದಿನ ಓಪನ್ ಆಗಿದೆ. ಹಾಗಾಗಿ ಮೊದಲಿಗೆ ನಾನು ಗ್ರಾಮಸ್ಥರಿಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ನಮ್ಮ ಮುತ್ತನೂರಲ್ಲಿ ಏನೇ ಒಂದು ಕೆಲಸ ಕಾರ್ಯಕ್ರಮ ಏನೇ ಒಂದು ಮಾಡಲಿ, ಈ ಮುತ್ತನೂರಲ್ಲಿ
ಗುಂಡ್ಕೊಂಡು ಹೋಗ್ತಾರೆ ನೋಡು, ಅದು ತುಂಬ ಇಷ್ಟ ನನಗೆ. ಹಾಗಾಗಿ ನಮ್ಮ ಮುತ್ತನ್ನೂರು ಜನತೆಗೆ ನಾನು ವಂದನೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಹಾಗೆ ಮೊದಲಿಗೆ ನಮ್ಮ ರಾಧಕವ್ರಿಗೆ ನಾನು ಧನ್ಯವಾದನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಸತ್ಸಂಗ ಏನಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸತ್ಸಂಗ ತಿಳಿಸ್ಕೊಟ್ಟಿರೋದೇ ನಮ್ಮ ರಾಧಕವರು. ಹಾಗಾಗಿ ದೇವರು ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಂತ ನಾನು ಹಾರೈಸ್ತಾ ಇದ್ದೀನಿ. ಎಲ್ಲರಿಗೂ ವಂದನೆಗಳು. ಜೈ ನಿರಂಕಾರ್ಜಿ. ಇಂದು ಏನು ನಾವು ಮುತ್ತಾನೂರು ಗ್ರಾಮದಲ್ಲಿ ಆರೋಗ್ಯ ಭಾಗ್ಯ ಹಾಗೂ ಸತ್ಸಂಗ ವತಿಯಿಂದ ಒಂದು ಭವನವನ್ನು ನಿರ್ಮಿಸಿದ್ದಾರೆ. ಈ ಭವನ ಕಟ್ಟೋದಕ್ಕೆ 4-5 ವರ್ಷ ಹಿಂದೆನೇ ಆಗಬೇಕಾಗಿತ್ತು. ಹೇಳ್ತಾರಲ್ಲ, ಶಿವಾಜ್ಞೆ ಇಲ್ಲದೆ ಹುಲು ಸಹ ಅಲ್ಲಾಡಲ್ಲಂತ. ಆ ಥರ ಇವತ್ತು ನೆರವೇರಿದೆ. ಇದಕ್ಕೆಲ್ಲ ಕಾರಣ ನಮ್ಮ ರಾಧಕ್ಕಾಜಿಯವರು. ಯಾಕಂದರೆ ಅವರು ಪಟ್ಟ ಶ್ರಮ ಅಷ್ಟಿಷ್ಟಲ್ಲ, ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕಾರ್ಯಕ್ಕೂ ಸಹ ನಿಂತಾರೆ ಅವರು. ಸತ್ಸಂಗ ಇದರಲ್ಲಿ ಬ್ಲಡ್ ಕ್ಯಾಂಪ್ ಆಗಿರ್ಬೋದು, ಸ್ವಚ್ಛತೆ ಕಾರ್ಯಗಳು ಏನಕ್ಕೆ ಆಗಲಿ ಮುಂದೆ ನಿಂತು ನಾನಿದ್ದೀನಿ ಬನ್ನಿ ನೀವೆಲ್ಲ ಅಂತ ಪ್ರತಿಯೊಂದು ಹೆಣ್ಮಕ್ಳಿಗೆ ಸಹ ಅವರು ಪ್ರೋತ್ಸಾಹ ಕೊಡ್ತಾರೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ರಾಧಕ್ಕ ಅಂತವರು ಊರಲ್ಲೆಲ್ಲ ಪ್ರತಿಯೊಂದು ಆ ಆನೇಕಲ್ ತಾಲೂಕು ಪ್ರತಿಯೊಂದು ಗ್ರಾಮದಲ್ಲೂ ಸಹ ಒಬ್ಬೊಬ್ರು ಇರಬೇಕು ಅಂತವರು. ಯಾಕಂದರೆ ಎಲ್ಲ ಉತ್ತೇಜನ ಪಡಬೇಕು ಅವರಿಂದ. ಎಷ್ಟೋ ಕಲಿಕೆ ಇದೆ ಅವರು ತೋರಿಸ್ಕೊತಾ ಇಲ್ಲ. ಬಟ್ ನೀವು ಹೇಳ್ಬೇಕಂದ್ರೆ ಅವರು ದೇವರ ಒಂದು ಕೃಪೆ. ಅವರು ಸತ್ಸಂಗ ಅಂತ ಹೇಳಿದ್ರಲ್ಲ ರಾಧಕ್ಕ, ನಿಜವಾಗ್ಲೂ ಸತ್ಸಂಗ ಅಂದರೆ ನಮ್ಗೇನು ಗೊತ್ತಿರಲಿಲ್ಲ. ಯಾಕಂದರೆ ಸತ್ಸಂಗ ಅಂದರೆ ವಸುದೇವ ಕುಟುಂಬ ಅಂತ ಅವರು ಹೇಳ್ಕೊಟ್ರು. ಎಲ್ಲರೂ ಜಾತಿ ಭೇದ ಏನೂ ಇಲ್ಲ, ಸತ್ಸಂಗದೆಲ್ಲ ಒಂದೇ. ಜಾತಿ ಕೀಳು ಮಟ್ಟದ ಎಲ್ಲ ಒಂದು ಹೇಳಿ ಎಲ್ಲ ಭಗವಂತನ ಕೃಪೆಯಾಗಿ ಇರಬೇಕು ಅಂತ ಅವ್ರು ಹೇಳಿಕೊಟ್ರು. ಈ ಒಂದು ಸತ್ಸಂಗ ಭವನ ನಿರ್ಮಾಣ ಆಗೋದಕ್ಕೆ ಮಾತೆಯರು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಅವ್ರಿಗೆಲ್ಲರೂ ಸಹ ಭಗವಂತರು ಆಶೀರ್ವಾದ ಕೊಡಲಿ. ನಮ್ಮ ರಾಧಕ್ಕವರಾಗಲಿ, ನಮ್ಮ ನಾಗರಾಜನವರು, ಎಲ್ಲ ಸತ್ಸಂಗ ಮಾತೆಯರು ಮಹನೀಯರು ಅವರ ಗುರೂಜಿಗಳು ಸಹ ಬಂದಿಲ್ಲ ಆಶೀರ್ವಾದ. ನಾನು ತುಂಬ ಅವರ ಫಂಕ್ಷನ್ಸ್ನ ವಿಸಿಟ್ ಮಾಡಿ. ಆ ಸತ್ಸಂಗ ಅಂದರೆ ಡಿಸಿಪ್ಲಿನ್ ಯಾವ ಥರ ಕಟ್ನಿಟ್ಟಂದರೆ ಪ್ರತಿಯೊಬ್ಬರು ನಾವು ಒಂದು ಹೇಳ್ಬಾರ್ದು, ಚಪ್ಪಲಿಯನ್ನು ಅಲ್ಲಿ ಬಿಟ್ಟರೆ ಅವರು ಅದನ್ನು ಎತ್ತಿ ಪಕ್ಕಕ್ಕೆ ಇಡ್ತಾರೆ. ಯಾರು ಸಹ ನಮ್ಮ ಮನೆ ಬಂದರೆ ನಾವು ಮುಟ್ಟಲ್ಲ, ಪಕ್ಕಕ್ಕೆ ಹಿಂಗೆ ಕಾಲಲ್ಲಿ ತಳ್ತೀವಿ. ಆದರೆ ಅವ್ರು ಆ ಥರ ಮಾಡಲ್ಲ. ಅವರು ನಮ್ಮನ್ನು ದೇವ್ರು ಅಂತ ನೋಡಿ ನಮ್ಮ ಇವು ಸಹ ಪಕ್ಕಕ್ಕಿಟ್ಟು ಅವರು ನೋಡ್ಕೊತಾರೆ. ಪ್ರತಿಯೊಂದು ಅವ್ರು ಬಂದ ತಕ್ಷಣ ತಲೆ ಬಾಗಿ ನಮ್ಮನ್ನು ಬನ್ನಿ ಒಳಗಡೆ ಬನ್ನಿ, ನಾವು ಕುತ್ಕೊಳ್ಳೋ ಕಾಸಿನ ಇಲ್ಲ ಅಂದರೆ ಸಹ ಬನ್ನಿ ಬನ್ನಿ ನಾವು ಹಾಕ್ಕೊಡ್ತೀವಿ ಅಂತ ಅವ್ರು ಎಷ್ಟು ಒಂದು ಡಿಸಿಪ್ಲಿನ್ ಆಗಿ ಮಾಡ್ತಾರೆ ಅಂದರೆ ಅವ್ರನ್ನಲ್ಲಿ ನೋಡಿ ಕಲ್ತ್ಕೊಬೇಕು. ಡೆಲ್ಲಿಗೂ ಕರಿತಾ ಇದ್ರು, ಬಾಮ್ಮ ನೀನು ಬಂದು ಒಂದ್ಸಲಿ ನೋಡು ಬಾ ಯಾವ ಥರ ಕಾರ್ಯಕ್ರಮ ನಡೆಯುತ್ತೆ. ಇದು ಒಂಥರ ಹೇಳ್ತಾರಲ್ಲ ವಸುದೇವ ಕುಟುಂಬ ಪ್ರಪಂಚವನ್ನು ವ್ಯಾಪ್ತಿಯಾಗಿ ಅವರ ಒಂದು ಸತ್ಸಂಗವನ್ನು ಆಡಬೇಕು. ಹಾಗೆ ಎಲ್ಲರಿಗೂ ಉಚಿತವಾಗಿ ಯೋಗಾಭ್ಯಾಸ. ಯಾಕಂದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೆ ಆಗಲಿ ಮಹಿಳೆಯರು ಗಂಡು ಮಕ್ಕಳಿಗೆ ಸಹ ಆರೋಗ್ಯವನ್ನೇ ಸ್ಥೂಲಕಾಯಿ ಅನ್ನೋದು ತುಂಬ ಆಗೋಗಿದೆ. ಎಲ್ಲರೂ ಬಂದು ಈ ಉಚಿತವಾದ ಯೋಗಾಭ್ಯಾಸದಲ್ಲಿ ಪಾಲ್ಗೊಳ್ಳಬೇಕಂತ ಹೇಳ್ತೀನಿ. ಧ್ಯಾನ್ ನಿರಂಕಾರ್ಜಿ. ಈ ಊರಿನ ಎಲ್ಲ ಸದಸ್ಯರು ಹಾಗೂ ನಾಗರಿಕ ಬಂಧುಗಳಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಸತ್ಸಂಗಜ್ಜಿ, ಇವತ್ತು ನನಗೆ ಎಷ್ಟು ತುಂಬ ಖುಷಿಯಾಗ್ತದೆ ಅಂದರೆ ಎಲ್ಲ ನಮ್ಮ ಹಿಂದೆ ನಿಂತು ಇವತ್ತು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕೆ ನನಗೆ ಎಲ್ಲಿ ಹೇಳ್ಕೊಳಕ್ಕಾಗಲ್ಲ ಅಂತ ಖುಷಿಯಾಗ್ತೈತೆ. ಈ ಸತ್ಸಂಗ ಅಂತ ಏನು ಅಂತ ಎಲ್ಲರಿಗೂ ನಿಜವಾಗಿ ಅರ್ಥಪೂರ್ಣಕವಾಗಿ ಇವತ್ತು ಹೇಳಿದ್ದಾರೆ. ಅಂಥ ಒಂದು ಸತ್ಸಂಗದಲ್ಲಿ ಭಾಗಿಯಾಗುವಂಥ ಎಲ್ಲರಿಗೂ ಅವರು ಒಳ್ಳೆಯದಾಗಲಿ ಅಂತ ನಾನು ಈ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ನಾನು ಕೇಳ್ಕೊತೀನಿ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಭವನ ಕಟ್ಟಬೇಕು ಅಂತ ಪ್ರಾರ್ಥನೆ ಮಾಡಿ ಗುರುಮೂರ್ತಿ ಅವರು ಶಂಕರ್ ಅವರು ಸತತವಾಗಿ ಪ್ರಯತ್ನ ಮಾಡಿ ನಾನು ಕೊಡ್ತೀನಿ ಜಾಗ ಅಂತ ಹೇಳಿದರು. ಅವರು ತುಂಬ ಹೃದಯದಿಂದ ಈ ಜಾಗ ಮಾಡಿಕೊಟ್ಟಿದ್ದಾರೆ. ಹಾಗೂ ಇನ್ನೂ ಪಕ್ಕದಲ್ಲಿ ಸ್ವಲ್ಪ ಮಾಡಿಕೊಡ್ಬೇಕಂತ ಎಲ್ಲ ನಮ್ಮೆಲ್ಲರ ಪ್ರಾರ್ಥನೆ. ವಿಶಾಲ ಹೃದಯದಿಂದ ಜಯರಾಮ್ ಸರ್ಜೆ ಆಗಲಿ ಶ್ರೀನಿವಾಸ್ ಅವರು ಎಲ್ಲರೂ ಈ ಊರಿನ ಗ್ರಾಮಸ್ಥರು ಎಲ್ಲರೂ ಪ್ರಯತ್ನ ಮಾಡಿ ತುಂಬ ಆನಂದದಿಂದ ಮಾಡಿಕೊಟ್ಟಿದ್ದಾರೆ. ರಾಧಮ್ಮಜ್ಜಿ ನಾಗರಾಜ್ಜಿ ಅವರು ನಮಗಂತೂ ಮಾತೆ ಥರ ನೋಡ್ಕೊತಾ ಇದೆ. ಎಲ್ಲರಿಗೂ 20 ಮನೆಗಳು ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದೇವೆ. ಅಷ್ಟು ಸಂತರು ತಂದು ನಿಂತ್ಕೊಂಡಿದ್ದಾರೆ ಸಂತ ಮಹಾತ್ಮರೇ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಇದು ಈ ಕಾರ್ಯಕ್ರಮ ಯಾವ ರೀತಿಯಾಗಿ ಅಂದರೆ ಇದೊಂದು ಸತ್ಸಂಗ. ನಮಗೆ ಒಂದು ಎಳ್ನೀರು ಹೊಡೆಯುವಂಥ ಒಂದು ವ್ಯಕ್ತಿ ಈ ಒಂದು ಸತ್ಸಂಗವನ್ನು ಪರಿಚಯ ಮಾಡಿಕೊಂಡ್ರು. ಎಳ್ನೀರು ಹೊಡೆಯುವಂಥ ವ್ಯಕ್ತಿ ಪರಿಚಯ ಮಾಡಿಕೊಟ್ಟು ನೀವು ಇಲ್ಲಿ ಹೋಗಿ ಅಂತ ಹೇಳಿದರು 30 ವರ್ಷ ಹಿಂದೆ. ಆ 30 ವರ್ಷ ಹಿಂದಿನಿಂದ ನಾವು ಈ ಒಂದು ತಪಸ್ಸು ಮಾಡ್ಕೊಂಡು ಬಂದ್ವಿ. ಈ ಒಂದು ತಪಸ್ಸು ಇವತ್ತು ನಿಜಕ್ಕೂ ನೆರವೇರಿ ಈ ಒಂದು ಸ್ಥಳದಲ್ಲಿ ನಾವು ಊರಿ ಎಲ್ಲರಿಗೂ ಉಚಿತವಾಗಿ ಒಂದು ಯೋಗ ಆಗ್ಬೋದು, ಒಂದು ಸತ್ಸಂಗದ ಒಂದು ಆಧ್ಯಾತ್ಮಿಕ ಆಗ್ಬೋದು, ಎಲ್ಲವನ್ನು ನಾವು ಎಲ್ಲರಿಗೂ ಒಂದು ಪರಿಚಯ ಮಾಡಿಸ್ಕೊಡ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಒಂದು ನಿಜಕ್ಕೂ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಮಾತು ಮುಗಿಸಿದ್ವಿ. ಸತ್ಸಂಗ ನಿರಂಕಾರಿ ಮಂಡಳಿ ವತಿಯಿಂದ ಇವತ್ತು ರಾಧಕ್ಕವರು ಈ ಸತ್ಸಂಗದ ಬಗ್ಗೆ ಎಲ್ರಿಗೂ ಕೂಡ ಕರೆದು
ಅರಿವನ್ನು ಮೂಡಿಸ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಹೇಳ್ತೇನೆ. ಮಾನವ ಜನ್ಮ ಬಹಳ ದೊಡ್ಡದು ಅಂತಾರೆ. ಯಾಕಂದರೆ ಈ ಹುಟ್ಟು ಆಕಸ್ಮಿಕನೋ ಅಪರೂಪನೋ, ಅದು ಪ್ರಕೃತಿಯ ಇಚ್ಛಾಶಕ್ತಿಗೆ ಒಳಪಟ್ಟಿದ್ದು. ಹೆಂಗೋ ಈ ಮಾನವ ಜನ್ಮ ಸಿಕ್ಕೈತೆ, ಇದು ಬಹಳ ದುರ್ಲಭ. ಅದರಲ್ಲೂ ಈ ಮನುಷ್ಯನಿಗೆ ಅವನ ಜೀವಿತಾವಧಿಯಲ್ಲಿ ಪ್ರಜ್ಞೆಗೆ ಉಪಸ್ಥಿತಿ ಆಗೋದಕ್ಕೆ ಭಾಗ್ಯ ಏನು ಅಂತಂದರೆ, ಅವನ ಜೀವನದಲ್ಲಿ ಘಟಿಸುವಂಥ ಭಾಗ್ಯ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಎಲ್ಲ ಕಡೆನೂ ಏನಾದರೂ ಮಣ್ಣಿದ್ರು, ಆಧ್ಯಾತ್ಮಿಕವಾಗಿ ಅವನ ಜೀವನದಲ್ಲಿ ಮೊದಲನೇ ಬಾರಿಗೆ ಒಬ್ಬ ಸದ್ಗುರು ಮತ್ತು ಸತ್ಸಂಗ ಘಟಿಸೋದು ಮಹಾಭಾಗ್ಯ, ಮಹಾಪ್ರಸಾದ. ಅದು ಅಂಥ ಒಂದು ಸತ್ಸಂಗವನ್ನು ಎಲ್ಲರ ಜೀವನದಲ್ಲೂ ಘಟಿಸ್ಲಿ. ಎಷ್ಟು ಜನ ಆಗುತ್ತೋ ಅಷ್ಟು ಜನ ಈ ಸತ್ಸಂಗದ ಸ್ಥಿತಿಗೆ ಒಳಪಡಲಿ. ಯಾಕೆ ಅನ್ನೋ ಭಾವದಲ್ಲಿ. ಯಾಕೆ ಅಂತಂದರೆ ಸಾಮಾಜಿಕವಾಗಿ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ವಸುದೈವ ಕುಟುಂಬಕಂ. ಮತ್ತು ಉಪನಿಷತ್ತಲ್ಲಿ ಹೇಳ್ತಾರೆ, ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರಂ ಅಂತ. ಆದರೆ ಸಾಮಾಜಿಕವಾಗಿ ನಾವು ಹೇಗಾಗಿದ್ದೀವಿ ಅಂದರೆ, ಜಾತಿಯಿಂದ, ಭಾಷೆಯಿಂದ, ಧರ್ಮದಿಂದ, ಪ್ರಾಂತ್ಯದಿಂದ, ನಮ್ಮ ಆರ್ಥಿಕ ಸ್ಥಿತಿಗತಿಗಳಿಂದ ಬರೀ ಖಂಡ 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 ಮಂಡಲಾಕಾರಂ ಆಗಿಬಿಟ್ಟೈತೆ ನಮ್ಮದು. ಅಂದರೆ ಬಾಯಲ್ಲಿ ಧರ್ಮಗಳನ್ನು ಮಾತಾಡುವ ರೀತಿ ಬೇರೆ, ನಮ್ಮ ಒಳಗಡೆ ಘಟಿಸಿ ನಮ್ಮನ್ನು ರೂಪಿಸಲ್ಪಟ್ಟಿರ್ತಕ್ಕಂಥ ತುಂಡರಿಸಲ್ಪಟ್ಟಂಥ ಸ್ಥಿತಿಗಳು ಬೇರೆ. ಇವೆಲ್ಲವೂ ಕೂಡ ನಾನಾ ನದಿಗಳು ಹೇಗೆ ಹುಟ್ಟಿ ಒಂದು ಸಮುದ್ರವನ್ನು ಸೇರುತ್ತೋ, ಹಾಗೆ ಮನುಷ್ಯ ಯಾವುದೇ ಜಾತಿಯ, ಭಾಷೆಯ, ಧರ್ಮದ, ಪ್ರಾಂತ್ಯದಲ್ಲಿ ಇದ್ದರೂ ಕೂಡ ಈ ಸತ್ಸಂಗ ಅನ್ನೋ ಸಮುದ್ರದಲ್ಲಿ, ಈ ಸತ್ಸಂಗದ ಒಂದು ಆಶ್ರಯದಲ್ಲಿ ಒಂದು ನದಿ ಹೇಗೆ ಬಂದು ಸಮುದ್ರವನ್ನು ಸೇರ್ತಾ ತನ್ನ ರೂಪ, ಬಣ್ಣ, ಸ್ಥಿತಿಗತಿಯನ್ನೆಲ್ಲ ಕಳ್ಕೊಳ್ಳುತ್ತೋ, ಹಾಗೆ ಒಬ್ಬ ಮನುಷ್ಯ ತನ್ನಲ್ಲಿರ್ತಕ್ಕಂತಹ ಈ ಎಲ್ಲ ಭೇದ ಭಾವಗಳ ಸ್ಥಿತಿಯನ್ನು ಕಳ್ಕೊಂಡು ದೈಹಿಕ ಆರೋಗ್ಯ, ಮಾನಸಿಕ ಸ್ವಾಸ್ಥ್ಯ, ಭಾವನಾತ್ಮಕವಾದಂತಹ ಒಂದು ಕರುಣಾಪೂರ್ಣ ಹೃದಯವನ್ನು ಪಡೀಲಿಕ್ಕೆ ಮೂಲ ಸ್ಥಿತಿ ಸತ್ಸಂಗ. ಈ ಸತ್ಸಂಗವನ್ನು ಆಯೋಜನೆ ಮಾಡಿರ್ತಕ್ಕಂಥ ಮುತ್ತಾನಲ್ಲೂರು ಗ್ರಾಮದ ನಿರಂಕಾರಿ ಸಂಸ್ಥೆಯವರು, ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ನಮ್ಮ ತೇಜಸ್ವಿನಿ ಸುರೇಶ್ ರೆಡ್ಡಿ, ಶ್ರೀನಿವಾಸ ರೆಡ್ಡಿ ಅವರಾಗಿರ್ಬೋದು, ಮತ್ತು ಜೈರಾಮ್ ಸರ್ಜಾ ಆಗಿರ್ಬೋದು, ಗೌರೀಶ್ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ನಮ್ಮ ರಾಧಕ್ಕ ಆಗಿರ್ಬೋದು, ಮತ್ತು ಗಣೇಶ್ ಅವರಾಗಿರ್ಬೋದು, ಈ ಎಲ್ಲ ಮಹನೀಯರಿಗೂ ಕರೆಸಿ ಈ ಒಂದು ಸದ್ಭಾವದ, ಸಚ್ಚಿಂತನೆಯ, ಸತ್ಕ್ರಿಯ ಆಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂಥ ಬಂಧುಗಳಿಗೂ ಒಂದಿಸ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ಸತ್ಸಂಗಜಿ ಪ್ರೀತಿಯಿಂದ ಹೇಳಿ, ಸಂತ ನಿರಂಕಾರಿ ಮಿಷನ್ ಒಂದು ಆಧ್ಯಾತ್ಮದ ಮಾರ್ಗವಾಗಿದೆ. ಸತ್ಯದ ಪರಿಚಯ ಮಾಡಿ, ಹಾಗೆ ಸಾಕ್ಷಾತ್ ಪರಮಾತ್ಮನ ಪರಿಚಯ, ನಮ್ಮ ಅಂಗಸಂಗದಲ್ಲಿರುವಂಥ ಪರಮಾತ್ಮನನ್ನು ದರ್ಶನ ಮಾಡಿ ಪರಮಾತ್ಮನ ಜೊತೆ ಜೋಡಣೆ ಆಗುವಂಥ ಒಂದು ಮಾರ್ಗವನ್ನು ಸತ್ಸಂಗತಿನಿಂದ ಸಮಯದ ಸದ್ಗುರು ಮಾತಾ ಸುದೀಕ್ಷಾದೇಶಿಯವರು ನಮಗೆಲ್ಲರಿಗೂ ಇವತ್ತು ಸಮಾಜದಲ್ಲಿ ತಿಳಿಸ್ತಾ ಇದ್ದಾರೆ. ಸತ್ಯ ಯಾವುದು, ನನ್ನ ಮೂಲ ರೂಪ ಯಾವುದು, ಹಾಗೆ ಸನ್ಮಾರ್ಗದಲ್ಲಿ ಹೇಗೆ ನಡಿಬೇಕು, ಹಾಗೆ ಅಂಥ ಸಂಘ ಎಲ್ಲೂ ಸಿಗ್ತದೆ ಅಂತ ಹೇಳಿದರೆ ಈ ಸಮಾಜದಲ್ಲಿ ಸತ್ಯವಂತರ ಸಂಘ, ಸತ್ಯವನ್ನು ಉತ್ತಮವರ ಸಂಘ, ಹಾಗೆ ಸತ್ಸಂಗತಿನಲ್ಲಿ ತನ್ನನ್ನು ತಾನು ತಿಳ್ಕೊಂಡು ಈ ನಿರಂಕಾರಿ ಮಿಷನ್ ಇವತ್ತು ಮಾನವನ ಹತ್ತಿರ ತರುವಂಥ ಪ್ರೀತಿಯನ್ನು ತೋರಿಸಿ ಈ ಮಿಷನ್ ಇವತ್ತು ಪ್ರೀತಿ, ಪ್ರೇಮ, ನಮ್ರತೆಯಿಂದ ಒಂದಾಗಿಸಿ ಜೀವನ ಸಾಗಿಸುವಂಥ ಒಂದು ಕಾರ್ಯ ಸಂತ ನಿರಂಕಾರಿ ಮಿಷನ್ನಿಂದ 1929ರಿಂದ ವಿಶ್ವದ ಎಲ್ಲೆಡೆಯಲ್ಲಿಯೂ ಹರಡಿ, ವಿಶ್ವದ ಮೂಲೆಯಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಟ್ರೀ ಪ್ಲಾಂಟೇಷನ್ ಆಗಿರ್ಬೋದು, ಬ್ಲಡ್ ಡೊನೇಷನ್ ಆಗಿರ್ಬೋದು, ಎಲ್ಲ ಕಾರ್ಯದಲ್ಲೂ ಸತ್ಸಂಗಜಿ ಮಿಷನು ಎಲ್ಲ ರೀತಿಯಲ್ಲಿಯೂ ಉಚಿತವಾಗಿ ಮಾನವನ ಉನ್ನತಿಗಾಗಿ, ಮಾನವ ಧರ್ಮ ಸ್ಥಾಪನೆಗಾಗಿ, ಮಾನವನ ಒಂದು ಬಾಳವನ್ನು ಸಹಜವಾಗಿ ಸಾಗಿಸಲಿಕ್ಕಾಗಿ ಇವತ್ತು ನಿರಂಕಾರಿ ಮಿಷನು ಪ್ರತಿ ಗಲ್ಲಿ ಮೂಲೆ ದೇಶ ವಿದೇಶಗಳಲ್ಲಿ ಈ ಒಂದು ಶಾಂತಿ, ಪ್ರೇಮತೆ, ಏಕತೆ ವನ್ನು ಸತ್ಸಂಗಜಿ ಮಾನವನಲ್ಲಿ ಜಾಗೃತಿಗೊಳಿಸುವಂಥ ಒಂದು ಮಾನವತೆಯ ಏಕತೆ ಮಿಷನ್ ಆಗಿದೆ, ಸದ್ವಿಚಾರದ ಮಿಷನ್ ಆಗಿದೆ. ಹಾಜಿ.